ಧರ್ಮ ಸಮರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್. ಇದ್ದಕ್ಕಿದ್ದಂತೆ ಪ್ರತ್ಯೇಕ ಧರ್ಮದ ಕೂಗು ಎದ್ದಿರೋದು ಯಾಕೆ? ಲಿಂಗಾಯತ ಧರ್ಮ ಸರ್ಕಾರದ ಎಲೆಕ್ಷನ್ ಟ್ರಂಪ್ ಕಾರ್ಡ್. ವೀರಶೈವ ವಿಚಾರದಲ್ಲಿ ಪೇಜಾವರ ಶ್ರೀ ಹೆಸರಾಕಿ ಬಂತು. ಸಿಎಂ ವಿರುದ್ಧ ಒಕ್ಕಲಿಗರು ಕೆಂಡಾಮಂಡಲ ಆಗಿರೋದು ಯಾಕೆ? ಇದೇ ಹೊತ್ತಿನ ವಿಶೇಷ ಧರ್ಮ ಸಮರ. ಕಳೆದ 5 ದಿನಗಳ ಹಿಂದೆ ಬಸವಧರ್ಮ ಪೀಠ ಅಧ್ಯಕ್ಷೆ ಮಾತೆ ಮಹಾದೇವಿ ವೀರಶೈವ ಹಾಗೂ ಲಿಂಗಾಯತ ಎರಡೂ ಬೇರೆ ಬೇರೆಯಾಗಿವೆ. ಬಸವಣ್ಣರಿಂದ ಸ್ಥಾಪಿಸಲ್ಪಟ್ಟ ಲಿಂಗಾಯತ ಧರ್ಮಕ್ಕೆ ಸರ್ಕಾರ ಸ್ವತಂತ್ರ ಧರ್ಮದ ಮಾನ್ಯತೆ ಕೊಡಬೇಕು ಎಂದಿದ್ರು. ಇದಕ್ಕೆ ಪುಷ್ಟಿ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಧಾರವಾಡದ ಮುರುಘಾ ಮಠಕ್ಕೆ ಭೇಟಿ ನೀಡಿದ್ದ ವೇಳೆ ಲಿಂಗಾಯತ ಧರ್ಮಕ್ಕೆ ಶಿಫಾರಸು ಮಾಡುವ ಪ್ರಸ್ತಾಪ ಮಾಡಿದ್ರು. ಹೀಗೆ ಸಿಎಂ ಸಿದ್ದರಾಮಯ್ಯ ಉರುಳಿಸಿರುವ ಅನಿರೀಕ್ಷಿತ ದಾಳ ಇದೀಗ ಪ್ರತ್ಯೇಕ ಧರ್ಮದ ಕೂಗು ಗಟ್ಟಿಯಾಗುವಂತೆ ಮಾಡಿದೆ. ಇದರ ಬೆನ್ನಲ್ಲೇ ಸಚಿವ ಸಂಪುಟದಲ್ಲಿನ ಲಿಂಗಾಯತ ಕೋಮಿನ ಸಚಿವರು ಪ್ರತ್ಯೇಕ ಲಿಂಗಾಯತ ಧರ್ಮದ ಅಗತ್ಯತೆ ಬಗ್ಗೆ ರಾಜ್ಯದ ಜನತೆಯಲ್ಲಿ ಜಾಗೃತಿ ಮೂಡಿಸಲು ರಾಜ್ಯಾದ್ಯಂತ ಪ್ರವಾಸ ಮಾಡೋದಕ್ಕೆ ಚಿಂತನೆ ಮಾಡಿದ್ದಾರೆ. ಆದರೆ ಒಕ್ಕಲಿಗ ಸಮುದಾಯ ಇದಕ್ಕೆ ಕೆಂಡಾಮಂಡಲವಾಗಿದ್ದರೆ ಪೇಜಾವರ ಶ್ರೀಗಳು ಲಿಂಗಾಯತ ಧರ್ಮ ಬೇರ್ಪಡಿಸಲು ಮುಂದಾಗಿರೋದಕ್ಕೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಇನ್ನು ಪ್ರತ್ಯೇಕ ಲಿಂಗಾಯತ ಧರ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಡುಪಿ ಪೇಜಾವರ ಶ್ರೀಗಳು ಕೂಡ ಈಗಾಗಲೇ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ? ಪ್ರಮುಖವಾಗಿ ಪ್ರತ್ಯೇಕ ಧರ್ಮ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಸಂಪೂರ್ಣವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ಈ ಬಗ್ಗೆ ಮಾತನಾಡಿದ ಅವರು, ಲಿಂಗಾಯತ ಧರ್ಮ ಬೇರ್ಪಡಿಸಿರೋದು ಕಳವಳಕಾರಿ ಸಂಗತಿ. ಹಿಂದೂ ಧರ್ಮದ ದೇವರ ಆರಾಧಕರು ಹಿಂದೂಗಳೇ, ಶಿವನ ಆರಾಧಕರು ಹಿಂದೂಗಳೇ ಕೂಡ ಆಗಿರ್ತಾರೆ. ಹೀಗಾಗಿ ಲಿಂಗಾಯತ ವೀರಶೈವ ಅಂತ ಬೇರ್ಪಡಿಸೋದು ಸರಿಯಲ್ಲ ಅಂತ ಪೇಜಾವರ ಶ್ರೀ ಮಠಾಧೀಶರು ವಿಶ್ವೇಶ್ವರ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ವೀರಶೈವರು ಬೇರೆ, ಲಿಂಗಾಯತರು ಬೇರೆ. ನಾವು ಯಾವಾಗಲೂ ಒಕ್ಕಟ್ಟು ಸಂಘಟನೆ ಬೇಕು. ವೀರಶೈವರಿಗೂ ಲಿಂಗಾಯತರಿಗೆ ಹೆಚ್ಚು ವ್ಯತ್ಯಾಸ ಇಲ್ಲ, ಸ್ವಲ್ಪ ಅಂಶ ವ್ಯತ್ಯಾಸ ಇರುತ್ತದೆ. ಈಗ ಶ್ರೀ ವೈಷ್ಣವರಲ್ಲಿ ಬಡಗಲೆ ತೆಂಗಲೆ ಅಂತ ವ್ಯತ್ಯಾಸ ಉಂಟು, ಅದೆಲ್ಲ ಶ್ರೀ ವೈಷ್ಣವ. ಸ್ಮಾರ್ತರಲ್ಲಿ ಭಾಗವತ ಸಂಪ್ರದಾಯ ಮತ್ತು ಶೈವ ಸಂಪ್ರದಾಯ ಅನೇಕ ವ್ಯತ್ಯಾಸ ಉಂಟು. ಅದನ್ನೆಲ್ಲರೂ ಕೂಡ ಅದ್ವೈತ ಮತದ ಅನುಯಾಯಿಗಳು. ಅದರಂತೆ ವೀರಶೈವ ಲಿಂಗಾಯತ ಅಂದರೆ ಎಷ್ಟೇ ವ್ಯತ್ಯಾಸ ಇರಲಿ, ಕೆಲವು ಸಾಂಪ್ರದಾಯಿಕ ವ್ಯತ್ಯಾಸ ಇರಲಿ, ಅವರೆಲ್ಲ ಒಂದೇ. ವೀರಶೈವರು ಅಥವಾ ಲಿಂಗಾಯತ ಯಾವ ಹೆಸರು ಇಟ್ಟುಕೊಳ್ಳಿ, ವೀರಶೈವ ಪದವನ್ನು ಬೇಕಾದಷ್ಟು ಬಯಸಿದ ಅದೇ ಎಲ್ಲರೂ ಕೂಡ ವೀರಶೈವ ಬೇರೆ, ಲಿಂಗಾಯತ ಬೇರೆ ಆಗಬಾರ್ದು. ಹಿಂದೂ ಸಮಾಜದ ಒಳಗೂ ವಿಭಜನೆ ಆಗಬಾರ್ದು, ಹಿಂದೂ ಸಮಾಜದ ವಿಭಜನೆ ಆಗಬಾರ್ದು. ಇದೇ ನನ್ನ ಕಲಿಕೆ. ಇದು ಹಿಂದೂ ಸಮಾಜದ ವಿಭಜನೆ. ವೀರಶೈವ ಧರ್ಮ, ಲಿಂಗಾಯತ ಧರ್ಮ ಬೇರೆ ಧರ್ಮ. ಅವರು ಲಿಂಗಾಯತ ಧರ್ಮದಲ್ಲಿ ವೀರಶೈವರನ್ನು ಸೇರಿಸಿಕೊಳ್ಳಬಾರ್ದು ಅಂತ ಹೇಳ್ತಾರೆ. ಈ ವೀರಶೈವರನ್ನು ಬಿಟ್ಟು ಉಳಿದ ಲಿಂಗಾಯತರದ್ದೇ ಪ್ರತ್ಯೇಕ ಧರ್ಮ. ಹೀಗೆ ವೀರಶೈವ ಸಮಾಜದಲ್ಲಿಯೂ ವಿಭಜನೆ, ಹಿಂದೂ ಸಮಾಜದಲ್ಲಿಯೂ ವಿಭಜನೆ. ಇದು ಯಾವ ರೀತಿಯಿಂದಲೂ ಕೂಡ ಸ್ವೀಕಾರಕಾರಕಲ್ಲ. ಇನ್ನು ಪೇಜಾವರ ಶ್ರೀಗಳ ಹೇಳಿಕೆಗೆ ತಿರುಗೇಟು ನೀಡಿರುವಂತಹ ಸಚಿವ ಎಂ ಬಿ ಪಾಟೀಲ್, ಇದು ನಮ್ಮ ನಡುವಿನ ವಿಚಾರ. ಹೀಗಾಗಿ RSS ಜೊತೆಗಿನ ಅಥವಾ RSS ಸಿದ್ಧಾಂತದ ಒಲಿವಿರುವವರು ಯಾರು ಕೂಡ ನಮ್ಮ ಮಧ್ಯ ಪ್ರವೇಶ ಮಾಡೋದು ಬೇಡ, ನಮ್ಮ ಸಮಸ್ಯೆಯನ್ನ ನಾವೇ ಬಗೆಹರಿಸ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಇದರಲ್ಲಿ ಇದು ನಮ್ಮ ಮಧ್ಯೆ ಇರುವಂಥದ್ದು, ಇದು ಲಿಂಗಾಯತರು ನಮ್ಮ ಒಳಗೆದ್ದಂಥದ್ದು. ಇದಕ್ಕೆ ನಮ್ಮ ಪೇಜಾವರ ಶ್ರೀಗಳಾಗಲಿ ಇನ್ನಿತರ ಯಾರೇ ಆಗಲಿ ಇದರಲ್ಲಿ ಹಸ್ತಕ್ಷೇಪ ಮಾಡುವಂಥ ಅವಶ್ಯಕತೆ ಇಲ್ಲ. RSSನವರು ಕೂಡ ತಮ್ಮದೇ ಅಂತ ಧೋರಣೆಗಳನ್ನು ಹೊಂದಿದ್ದಾರೆ. ಆ RSSನ ಧೋರಣೆಯನ್ನು ಬೆಂಬಲಿಸ್ಕೊತ ಬಂದವರು ಕೂಡ ಇದರಲ್ಲಿ ಹಸ್ತಕ್ಷೇಪ ಮಾಡುವಂಥ ಅವಶ್ಯಕತೆ ಇಲ್ಲ. ನಮ್ಮ ಹಕ್ಕುಗಳೇನಿದ್ದಾವೆ, ನಮ್ಮ ಧರ್ಮ ಏನಿದೆ, ನಮ್ಮಲ್ಲಿ ಚರ್ಚೆ ಆಗಲಿ. ಪರ ವಿರೋಧ ಏನು ಚರ್ಚೆ ಇದೆ, ಇದು ನಮ್ಮ ಲಿಂಗಾಯತ ಧರ್ಮದ 4 ಗೋಡೆಗಳ ಮಧ್ಯೆ ಇವತ್ತೊಂದು ದಿವಸ ಇದು ಚರ್ಚೆ ಆಗಲಿ. ಎಲ್ಲ ಮಠಾಧೀಶರಿದ್ದಾರೆ, ಪರಮ ಪೂಜ್ಯ ಮಠಾಧೀಶರಿದ್ದಾರೆ, ಅನೇಕ ಮಂದಿ ಚಿಂತಕರಿದ್ದಾರೆ, ಮೇಧಾವಿಗಳಿದ್ದಾರೆ. ಇವರ ಮಧ್ಯೆ ಚಿಂತನೆ ಆಗಲಿ. 3ನೇದವರು ಇದರಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದು ಸಾಧುವಲ್ಲ. ಇನ್ನು ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಮಾತನಾಡಿದರೆ, ವೈಯಕ್ತಿಕವಾಗಿ ಲಿಂಗಾಯತ ಧರ್ಮ ಅನ್ನೋದು ಸರಿ, ಇದರಲ್ಲಿ ಭಿನ್ನಾಭಿಪ್ರಾಯ ಇರಬಾರ್ದು, ಲಿಂಗಾಯತ ಧರ್ಮಕ್ಕಾಗಿ ಶಿಫಾರಸು ಮಾಡಲು ಸಿದ್ಧ ಅಂತ ಅವರು ಭರವಸೆ ನೀಡಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಇನ್ನೊಮ್ಮೆ ಎಲ್ಲರೂ ಚರ್ಚೆ ಮಾಡಿ ನನಗೆ ಒಂದು ಶಿಫಾರಸು ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಥರ ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ.
ಇನ್ನು ಸಿದ್ದರಾಮಯ್ಯ ಸರ್ಕಾರ ಲಿಂಗಾಯತ ಧರ್ಮ ಪ್ರಚಾರಕ್ಕೆ ಸಚಿವರು ಯತ್ನಿಸ್ತಾ ಇರೋದು ರಾಜ್ಯ ಸರ್ಕಾರದ ಕೀಳುಮಟ್ಟದ ಚಿಂತನೆ ಆಗಿದೆ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರಿನಲ್ಲಿ ಈ ಬಗ್ಗೆ ಮಾತನಾಡಿದ ಎಚ್.ಡಿ.ಕೆ ಇದು ಕಾಂಗ್ರೆಸ್ ಪಕ್ಷದ ಚುನಾವಣಾ ರಣತಂತ್ರ ಅಂತ ಆರೋಪ ಮಾಡಿದ್ದಾರೆ. ರಾಜ್ಯದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದಕ್ಕೆ ಮಂತ್ರಿಗಳ ಜವಾಬ್ದಾರಿ ಇರಬೇಕು ಹೊರತು ಒಂದು ಧರ್ಮ ಪ್ರಚಾರ ಮಾಡ್ತಕ್ಕಂಥದ್ದಲ್ಲ ಸರ್ಕಾರದ ಮತ್ತು ಮಂತ್ರಿಗಳ ಕರ್ತವ್ಯ. ಧರ್ಮ ಪ್ರಚಾರ ಮಾಡಲಿಕ್ಕೆ ಧರ್ಮದ ಗುರುಗಳಿರ್ತಾರೆ, ಅವರು ಮಾಡ್ಕೊತಾರೆ, ಅವ್ರಿಗೆ ಬಿಡಿ. ಇಲ್ಲಿ ನಾಳೆ ಆಯಿತು ಈಗ ವೀರಶೈವರು ಅಂತಕ್ಕಂಥದ್ದು ತೆಗೆದಾಕಿ ನಾವು ಹಿಂದೂಗಳೆಲ್ಲ ನಾವು ಲಿಂಗಾಯತರು ಅಂತಕ್ಕಂಥ ಒಂದು ತೀರ್ಮಾನ ಆ ಸಮಾಜಕ್ಕೆ ಕೊಡ್ತೀರಿ. ನಾಳೆ ಬೆಳಗ್ಗೆ ಒಕ್ಕಲಿಗರು ನಾವು ಹಿಂದೂಗಳೆಲ್ಲ ನಮ್ಮನ್ನು ಒಕ್ಕಲಿಗರು ಅಂತ ಸಪ್ರೇಟ್ ಮಾಡಿ ನಮ್ಮನ್ನು ಗುರುತಿಸಿ ಅಂತಕ್ಕಂಥ ಒಂದು ಗುಂಪು ಒತ್ತಡ ಹಾಕ್ಬೋದು. ಇನ್ನು ನಾಳೆ ಇನ್ಯಾರೋ ಕುರುಬ ಸಮಾಜದವರು ನಾವು ಹಿಂದೂಗಳೆಲ್ಲ ನಾವು ಬೇರೆ ಸಮಾಜಕ್ಕೆ ಸೇರಿರೋರು ನಮ್ಮನ್ನು ಕುರುಬ ಸಮಾಜ ಅಂತ ಗುರುತಿಸಿ ನಮ್ಮನ್ನ ಹಿಂದೂಯಿಂದ ತೆಗೆದಾಕಿ ಅಂತ ಹೇಳಿ ಇನ್ಯಾರೋ 4 ಜನ ಕೇಳ್ತಾರೆ. ಇದಕ್ಕೆಲ್ಲ ನೀವು ಪ್ರೇರೇಪಣೆ ಪ್ರೋತ್ಸಾಹ ಕೊಟ್ಕೊಂಡು ಹೋದರೆ ಈ ಸಮಾಜ ಎಲ್ಲಿ ತೆಗೆದುಕೊಂಡೋಗಿ ನಿಲ್ಲಿಸ್ತೀರಿ? ಅದರಿಂದ ನಾನು ವೈಯಕ್ತಿಕವಾಗಿ ಯಾರಾದರೂ ಹೇಳಿಕೆ ಕೊಟ್ಟಿದ್ರೆ ನನಗೆ ಗೊತ್ತಿಲ್ಲ, ಆದರೆ ನನ್ನ ನಿಲುವಿರ್ತಕ್ಕಂಥ ಹೇಳ್ತೇನೆ, ಸಮಾಜವನ್ನು ಒಡೆಯತಕ್ಕಂಥ ಕೆಲಸಗಳನ್ನು ಸರ್ಕಾರ ಮಾಡೋದಲ್ಲ, ಸರ್ಕಾರದ ಕೆಲಸವೇ ಬೇರೆ. ರೈಟ್, ವೀರಶೈವ ಮತ್ತು ಲಿಂಗಾಯತ ಅನ್ನೋದು ಇಷ್ಟು ದಿನ ಕೇವಲ ಒಂದು ಸಮಾಜದ ಒಳಗೆ ಮಾತ್ರ ಇರ್ತು. ಆದರೆ ಈಗ ಲಿಂಗಾಯತ ಪ್ರತ್ಯೇಕ ಧರ್ಮ ಭುಗಿಲದ್ದಂಥ ವಿಚಾರದಲ್ಲಿ ಈಗ ಸಂಪೂರ್ಣವಾಗಿ ಬೇರೆ ಬೇರೆ ಸಮಾಜಗಳು ಕೂಡ ಬೇರೆ ಬೇರೆ ಸಿದ್ಧಾಂತಗಳು ಕೂಡ ಜೊತೆಗೆ ಸರ್ಕಾರ ಕೂಡ ಇದ್ರ ಜೊತೆಗೆ ಎಂಟರ್ ಆಗಿದೆ. ಪ್ರಮುಖವಾಗಿ ಲಿಂಗಾಯತರು ಪ್ರತ್ಯೇಕವಾಗ್ತಾ ಇದ್ದಾರೆ, ಪ್ರಮುಖವಾಗಿ ವೀರಶೈವರು ಕೂಡ ಈಗ ಪ್ರತ್ಯೇಕ ಧರ್ಮ ಮತ್ತು ಲಿಂಗಾಯತ ಧರ್ಮ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಜೊತೆಗೆ ಈಗ ಕುಮಾರಸ್ವಾಮಿ ಅವರು ಒಕ್ಕಲಿಗರು ಕುರುಬರು ಕೂಡ ಪ್ರತ್ಯೇಕ ಧರ್ಮವನ್ನ ಕೇಳಿದ್ರೆ ಏನ್ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ RSS ಮತ್ತು ಬಿಜೆಪಿ ಕೂಡ ತನ್ನದೇ ಆದಂಥ ನಿಲುವನ್ನ ಈ ಬಗ್ಗೆ ಬೇರೆಯಾದಂಥ ನಿಲುವನ್ನು ಹೊಂದಿದೆ. ಜೊತೆಗೆ ಹಾಗೆ ಸರ್ಕಾರ ಕೂಡ ಸಿದ್ದರಾಮಯ್ಯ ಹಾಗೂ ಸಿದ್ದರಾಮಯ್ಯ ಅವರ ಸರ್ಕಾರ ಕೂಡ ಈಗ ಪ್ರತ್ಯೇಕ ನಿಲುವನ್ನು ಹೊಂದಿದೆ. ಹೀಗಾಗಿ ಕೇವಲ ಒಂದು ಸಮಾಜದ ಒಳಗಿದ್ದಂಥ ವಿಚಾರ ಈಗ ಸಂಪೂರ್ಣವಾಗಿ ಬೇರೆ ಬೇರೆ ಚಿತ್ರಣಗಳನ್ನ ಬೇರೆ ಬೇರೆ ಆಯಾಮಗಳನ್ನ ಈಗಾಗಲೇ ತೆಗೆದುಕೊಳ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ, ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮುಖವಾಗಿ ಬಸವರಾಜ ಹೊರಟ್ಟಿ, JDS ವಿಧಾನ ಪರಿಷತ್ ಸದಸ್ಯರಾದಂಥ ಬಸವರಾಜ ಹೊರಟ್ಟಿ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಅದೇ ರೀತಿ ಜಲಸಂಪನ್ಮೂಲ ಸಚಿವರಾಗಿರುವಂಥ MB ಪಾಟೀಲ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಹಾಗೆ ಬಸವ ಧರ್ಮ ಪೀಠದ ಜಗದ್ಗುರು ಮಾತೆ ಮಹಾದೇವಿ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಇನ್ನು ಪೇಜಾವರ ಶ್ರೀಗಳ ಶಿಷ್ಯ ಪ್ರದೀಪ್ ಕುಮಾರ್ ಕಲ್ಕೂರು ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಇದ್ರ ಜೊತೆಗೆ ರಂಭಾಪುರಿ ಪೀಠದ ಜಗದ್ಗುರುಗಳಾದಂಥ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರು ಕೂಡ ನಮ್ಮ ಜೊತೆ ಕೆಲವೇ ಹೊತ್ತಿನಲ್ಲಿ ಜಾಯ್ನ್ ಆಗ್ತಾರೆ. ಪ್ರಮುಖವಾಗಿ ಚರ್ಚೆಯನ್ನು ಆರಂಭ ಮಾಡ್ತೀನಿ. ಮಾತೆ ಮಹಾದೇವಿಯರು, ನಿಮ್ಮಿಂದ ನಾನು ಚರ್ಚೆಯನ್ನು ಆರಂಭ ಮಾಡೋದಕ್ಕೆ ಬಯಸ್ತೀನಿ. ಸಾಕಷ್ಟು ಜಿಜ್ಞಾಸೆ ಇದೆ. ಒಂದ್ ಕಡೆ ವೀರಶೈವ ಮತ್ತು ಲಿಂಗಾಯತ ಅನ್ನೋದು ಪ್ರತ್ಯೇಕ ಧರ್ಮ ಅಲ್ಲ, ಎರಡೂ ಒಂದೇ ಅನ್ನೋದು ಕೂಡ ಇವತ್ತಿವರೆಗೂ ಕೂಡ ಬಲವಾಗಿರುವಂಥ ಜಿಜ್ಞಾಸೆ. ನೀವು ಯಾವ ಆಧಾರದ ಮೇಲೆ ಮತ್ತೆ ಲಿಂಗಾಯತ ಧರ್ಮ ಪ್ರತ್ಯೇಕ ಅಂತ ಹೇಳ್ತಾ ಇದ್ದೀರಿ? ಕೇಳಿ. ಒಂದನೇದು ಶ್ರೀ MB ಪಾಟೀಲ್ ಅವರು ಒಂದು ಇದಕ್ಕೆ ಅತ್ಯಂತ ಅಧಿಕೃತವಾದ ರೀತಿಯಲ್ಲಿ ಅವರು ಮಾತನಾಡಿ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಸಿಗಬೇಕು ಅಂದಿದ್ದಾರಲ್ಲ, ಅದಕ್ಕಾಗಿ ಅವ್ರನ್ನ ನಾವು ಅಭಿನಂದಿಸ್ತಾ ಇದ್ದೀವಿ. ಪೂಜ್ಯ ಪೇಜಾವರ ಶ್ರೀಗಳು ಲಿಂಗಾಯತ ಸಮಾಜ ಹಿಂದೂ ಸಮಾಜವನ್ನು ಬಿಟ್ಟು ಹೊರಗೆ ಹೋಗಬಾರ್ದು ಅಂಥೇಳಿ ಬಹಳ ಕಳಕಳಿಯಿಂದ ಅವರು ಹೇಳ್ತಾರೆ. ಅವ್ರು ನಿಜವಾಗ್ಲೂ ಕೂಡ ಹಿಂದೂ ಸಮಾಜದ ಹಿತಚಿಂತಕರು. ಆದರೆ ಆಚಾರ ವಿಚಾರ ಸಿದ್ಧಾಂತ ಎಲ್ಲ ದೃಷ್ಟಿಯಿಂದಲೂ ಕೂಡ ಲಿಂಗಾಯತ ಧರ್ಮ ಸ್ವತಂತ್ರ ಧರ್ಮ ಹಿಂದೂ ಧರ್ಮದಲ್ಲಿ ಬರುವಂಥ ಒಂದು ಜಾತಿ ಅಲ್ಲ. ಇದಕ್ಕೆ ಎಂದೋ ಒಂದು ದಿನ ಮನ್ನಣೆ ಸಿಗಬೇಕಾಗಿತ್ತು. ಇಷ್ಟೊತ್ತಿಗೆ ಅದು ಜಾಗತಿಕ ಧರ್ಮಗಳ ಸಾಲಿನಲ್ಲಿ ನಿಲ್ಲಬೇಕಾಗಿತ್ತು. ಆದರೆ ಅದು ಶೋಚನೀಯ, ನಮ್ಮೆಲ್ಲರ ಒಂದು ದೌರ್ಬಲ್ಯದಿಂದ ಆಗಿಲ್ಲ. ಈಗಾದರೂ ಕೂಡ ಎಲ್ಲರೂ ಎಚ್ಚೆತ್ತುಕೊಂಡು ಮುಖ್ಯವಾಗಿ ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯತೆಗಾಗಿ ಅದು ಒಂದು ಶಿಫಾರಸನ್ನು ಕೇಂದ್ರ ಸರ್ಕಾರಕ್ಕೆ ಮಾತೆ ಮಹಾದೇವರಿಗೆ ಒಂದು ಪ್ರಮುಖವಾಗಂತ ಇರುವಂತ ವಿಚಾರ ಹೇಳೋ ತನಕ ಸುಮ್ಮನೆ ಇದೆ. ಈಗ ಪ್ರಶ್ನೆ ಒಂದ್ ನಿಮಿಷ ಈಗ ಪ್ರಶ್ನೆ ಇರುವಂತದ್ದು ಕೇಳಲೇಬಾರ್ದು. ಈಗ ಪ್ರಶ್ನೆ ಇರುವಂತದ್ದು ಲಿಂಗಾಯತ ಧರ್ಮ ಅನ್ನೋದು ಹಿಂದೂ ಧರ್ಮದಿಂದ ಹೇಗೆ ಬೇರ್ಪಡಿಸ್ತೀರಿ ಅನ್ನೋದು. ಹೌದು, ಯಾಕಂದ್ರೆ ಲಿಂಗಾಯತ ಧರ್ಮಕ್ಕೆ ಒಬ್ಬ ಗುರು ಇಲ್ಲ, ಹಿಂದೂ ಧರ್ಮಕ್ಕೆ ಒಬ್ಬ ಗುರು ಇಲ್ಲ. ನಮಗೆ ಗುರು ಬಸವಣ್ಣನವರೇ ಸ್ಥಾಪಕರು, ಗುರು. ಆಮೇಲೆ ಹಿಂದೂ ಧರ್ಮಕ್ಕೆ ಒಂದು ಗ್ರಂಥ ಇಲ್ಲ, 106 ಗ್ರಂಥಗಳು. ನಮ್ಮ ಧರ್ಮಕ್ಕೆ ವಚನ ಸಾಹಿತ್ಯವೇ ಒಂದು ಸಂವಿಧಾನ. ಮೂರನೇದಾಗಿ ಒಂದು ಪರಂಪರೆ ಇದೆ, ಜಾತ್ಯತೀತವಾದ ವರ್ಣ ವರ್ಗಾತೀತವಾದಂಥ ಶರಣ ಪರಂಪರೆ ಇಲ್ಲಿದೆ. ವರ್ಣಾಶ್ರಮ ವ್ಯವಸ್ಥೆಯನ್ನು ಹಿಂದೂ ಧರ್ಮ ಒಪ್ಪುತ್ತೆ. ನಾವು ವರ್ಣಾಶ್ರಮ ವ್ಯವಸ್ಥೆಯನ್ನು ಒಪ್ಪದೆ ಅರಿದೊಡೆ ಶರಣ ಮರೆದೊಡೆ ಮಾನವ ಅಂತ ಹೇಳಿ ಎಲ್ಲ ಮಾನವರ ಒಂದು ಸಮಾನತೆಯನ್ನು ನಾವು ಬೋಧನೆ ಮಾಡ್ತಾ ಇದ್ದೇವೆ. ಹೀಗೆ ಆಮೇಲೆ ಹಿಂದೂ ಧರ್ಮ
ಬಹುದೇವತೋಪಾಸನೆಯಿಂದ, ಮೂಢನಂಬಿಕೆಯಿಂದ, ಜ್ಯೋತಿಷ್ಯ, ವಾಸ್ತು, ಜಾತಕ ಈ ಎಲ್ಲ ಗೋಚರಗಳಿಂದ ತುಂಬಿದೆ ಲಿಂಗಾಯತ ಧರ್ಮ. ಇವೆಲ್ಲದರಿಂದ ಹೊರತಾಗಿ ಪರಮಾತ್ಮನೊಬ್ಬನನ್ನೇ ಆರಾಧಿಸ್ತಾ ಇದೆ. ಆದ್ದರಿಂದ ಹಿಂದೂ ಧರ್ಮದ ಬಹುದೇವತೋಪಾಸನೆಗೆ ಬೇಸತ್ತೆ ಬಸವಣ್ಣನವರು ಹೊರಬಂದು ಒಬ್ಬ ಸೃಷ್ಟಿಕರ್ತನ ಪೂಜೆಯನ್ನ ಇಷ್ಟಲಿಂಗ ರೂಪದಲ್ಲಿ ಮಾಡಬೇಕು ಅಂತ ತಿಳ್ಕೊಂಡು ಜಗತ್ತಿಗೆ ಕೊಟ್ಟು, ಆ ಇಷ್ಟಲಿಂಗವನ್ನು ಕೇಂದ್ರವಾಗಿಟ್ಟುಕೊಂಡು ಅದರ ಸುತ್ತ ಒಂದು ಜಾತ್ಯತೀತವಾದಂಥ ಧರ್ಮಾಧಾರಿತ ಸಮಾಜವನ್ನು ಕಟ್ಟಿದ್ರು. ಅದೇ ಶರಣ ಸಮಾಜ, ಲಿಂಗಾಯತ ಸಮಾಜ. ಆದ್ದರಿಂದ ವೀರಶೈವ ಅನ್ನುವುದು ಶೈವದ ಒಂದು ಪಂಥ. ಆದ್ದರಿಂದ ಸಪ್ತಶೈವಗಳಲ್ಲಿ ಒಂದಾದಂಥ ವೀರಶೈವ ಅವರೂ ಕೂಡ ಅನೇಕರಂತೆ ಬಂದು ಈ ಧರ್ಮವನ್ನು ಸೇರಿಕೊಂಡ್ರು. ಆ ಕಾರಣಕ್ಕೆ ನಿಮ್ಗೆ ಹೇಳ್ತೀವಿ, ಲಿಂಗಾಯತ ಧರ್ಮದಲ್ಲಿ ಅನೇಕ ಜಾತಿ ಉಪಜಾತಿಗಳು ಉಪಪಂಗಡಗಳು ಸೇರಿದಂತೆ ವೀರಶೈವರು ಸೇರಿದ್ದಾರೆ. ಅದಕ್ಕೆ ವೀರಶೈವ ಲಿಂಗಾಯತ ಅಂತ ಬಳಸ್ಕೊಡ್ದು. ಯಾಕಂದರೆ ರೆಡ್ಡಿ ಲಿಂಗಾಯತರಿದ್ದಾರೆ, ಕುಂಬಾರ ಲಿಂಗಾಯತರಿದ್ದಾರೆ. ಹಾಗಾದರೆ ಅವರೆಲ್ಲ ನಮ್ಮದೇ ಹೆಸರಡಿ ಅನ್ಬೋದಲ್ಲ. ಅದಕ್ಕೆ ಲಿಂಗಾಯತ ಅನ್ನೋದು ಒಂದೇ ಪದ. ನಾವು ಕರ್ನಾಟಕದಲ್ಲಿರುವಂಥ ವೀರಶೈವ ಲಿಂಗಾಯತ ಸಮಾಜವನ್ನು ನಾವು ಬೇರೆ ಮಾಡ್ತಾ ಇಲ್ಲ, ಹೊಡಿತಾ ಇಲ್ಲ. ವೀರಶೈವ ಅನ್ನುವಂಥ ತಪ್ಪು ಹೆಸರನ್ನು ತಮಗೆ ಸಂಬಂಧವಿಲ್ಲದಿರುವ ಕೇರಳ, ಆಂಧ್ರದಲ್ಲಿ ಇರುವಂಥ ವೀರಶೈವ ಅನ್ನುವಂಥ ಪದವನ್ನು ತಮ್ಮ ಹಣೆಗೆ ಅಂಟಿಸಿಕೊಂಡು ಅಜ್ಞಾನವಿಲ್ಲದಿರುವಂಥ ಈ ಅನೇಕ ಲಿಂಗಾಯತರು ತಾವು ವೀರಶೈವರು ಅಂತ ಹೇಳ್ಕೊತಾರೆ. ಕರ್ನಾಟಕದಲ್ಲಿ ಯಾರೂ ವೀರಶೈವರಿಲ್ಲ, ಇಲ್ಲಿರುವವರೆಲ್ಲರೂ ಲಿಂಗಾಯತರೇ. ಓಕೆ ಓಕೆ, ನಿಮ್ ಜೊತೆ ಮಾತಾಡ್ತೀನಿ ಅದೇ ರೀತಿ ಬಸವ ಆಮೇಲೆ ಮಾತಾಡ್ತೀನಿ ನಿಮ್ ಜೊತೆ. ಕುಮಾರಸ್ವಾಮಿ ಅವರು ಮತ್ತೆ ಮಹಾದೇವರು ಅದ್ರ ಆ ವಿಚಾರವಾಗಿ ಮಾತಾಡ್ತೀನಿ. ಬಸವರಾಜ ಹೊರಟ್ಟಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅದೇ ರೀತಿ ರಂಭಾಪುರಿ ಶ್ರೀಗಳು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಎಂ ಬಿ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಎಲ್ಲರ ಜೊತೆ ಕೂಡ ಮಾತಾಡೋಣ. ಮುಂದಿನ ಹಂತದಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರೆ ಅದಕ್ಕೂ ಮೊದಲು ಚಿಕ್ಕದೊಂದು ಬ್ರೇಕ್. ಧರ್ಮ ಸಮರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ಸಚಿವರಾದಂಥ ಎಂ ಬಿ ಪಾಟೀಲ್ ಕೂಡ ಇದ್ದಾರೆ. ಎಂ ಬಿ ಪಾಟೀಲ್ ಈಗ ಪ್ರಮುಖವಾಗಿ ಸರ್ಕಾರವ ನಿಲುವು ಬರ್ತಾ ಇದೆ. ಆ ಕಡೆ ಲಿಂಗಾಯತ ಧರ್ಮ ಅಕಸ್ಮಾತ್ ಏನಾದ್ರು ಎಲ್ಲರೂ ಕೂಡ ಒಟ್ಟಾಗಿ ಬಂದ್ರೆ ನಾವು ಸ್ಥಾನಮಾನ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳಿದ್ದಾರೆ. ಆದ್ರೆ ನನ್ನ ಪ್ರಶ್ನೆ ಪ್ರಮುಖವಾಗಿ, ಈಗ ಚುನಾವಣಾ ಸಂದರ್ಭದಲ್ಲಿ ಇಷ್ಟು ವರ್ಷ ಏನೂ ಕೂಡ ಮಾಡಿರಲಿಲ್ಲ ಕಾಂಗ್ರೆಸ್, ಇದ್ದಕ್ಕಿದ್ದಂಗೆ ಲಿಂಗಾಯತ ಧರ್ಮದ ಬಗ್ಗೆ ಒಲವು ಬಂದಿರೋದು ಈಗ ಚುನಾವಣಾ ಸಂದರ್ಭದಲ್ಲೇ ಯಾಕೆ? ನೋಡಿ, ಇದು ಚುನಾವಣೆ ಸಂದರ್ಭದಲ್ಲಿ ಬಂದಂಥದ್ದಲ್ಲ. ಹಿಂದೆ ಭೀಮಣ್ಣ ಖಂಡ್ರೆ ಅವರು ಅಧ್ಯಕ್ಷರಾಗಿದ್ದಾಗ, ಹಿಂದಿನ ವೀರಶೈವ ಮಹಾಸಭಾ ಅಧ್ಯಕ್ಷರು, ಅಂದು ಕೇಂದ್ರ ಗೃಹ ಸಚಿವರಾದಂಥ ಸುಶೀಲ್ ಕುಮಾರ್ ಶಿಂದೆ ಅವರಿಗೆ ಮನವಿಯನ್ನು ಅರ್ಪಿಸಿದ್ರು. ಈಗ ಅದು ಮೊನ್ನೆ ಮತ್ತೆ ನಾವು ಅದ್ರ ಮೇಲೆ ಇನ್ನೂ ಕೂಡ ಏನೂ ಕೂಡ ಕ್ರಮ ಆಗಿಲ್ಲಾರ್ದ ಮೇಲೆ ಮುಖ್ಯಮಂತ್ರಿಗಳಿಗೆ ಮೊನ್ನೆ ಸನ್ಮಾನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಿಗೆ ನಾವು ಮತ್ತೆ ಮನವಿಯನ್ನು ಅರ್ಪಿಸಿದ್ದೀವಿ. ಹೀಗಾಗಿ ಅದು ಈಗ ಚುನಾವಣೆ ಸಂದರ್ಭದಲ್ಲಿ ಬಂದಿದೆ ಅಂತ ಹೇಳೋದು ಬಹಳ ತಪ್ಪು. ಬಸವ ಲಿಂಗಾಯತ್ ಧರ್ಮ ನಿಮ್ಗೆ ಗೊತ್ತಿದೆ, 800 ವರ್ಷದ ಹಿಂದೆ 12ನೇ ಶತಮಾನದಲ್ಲಿ ಒಂದು ಜಾತ್ಯತೀತ ಸಮಾಜ ನಿರ್ಮಾಣ ಆಗಬೇಕು, ಒಂದು ಸುಂದರ ಸಮಾಜ ನಿರ್ಮಾಣ ಆಗಬೇಕು, ಸಮಾನತೆ, ಮೂಢನಂಬಿಕೆಗಳನ್ನು ಹೊರತುಪಡಿಸಿ ಮತ್ತು ಈ ಏನು ವರ್ಣಾಶ್ರಮದಲ್ಲಿ ಏನು ಭೇದಗಳಿದಾವಲ್ಲ ಅವೆಲ್ಲವೂ ಕೂಡ ಇವತ್ತೊಂದು ಯಾವುದು ಕೂಡ ಲಿಂಗಾಯತ ಧರ್ಮದ ಇಲ್ಲ ಅಂತದ್ದು. ಹಿಂದೂ ಧರ್ಮದಲ್ಲಿ ಇರುವಂತಹ ವರ್ಣಾಶ್ರಮದೇನಿದೆ ಪದ್ಧತಿ ಇದೆ, ಆ ಪದ್ಧತಿ ಇವತ್ತೊಂದು ಲಿಂಗಾಯತ ಧರ್ಮದಲ್ಲಿ ದೇಗುಲ ಅಂತ ಹೇಳುವಂತದ್ದು. ರೈಟ್, ಈಗ ಮಾತಾಡೋಣ. ಈಗ ಪ್ರಮುಖವಾಗಿ 2013ರಲ್ಲಿ ಈಗಾಗಲೇ ವೀರಶೈವ ಮಹಾಸಭಾ ಒಂದು ಮನವಿಯನ್ನ ಕೊಡ್ತು UPA ಸರ್ಕಾರಕ್ಕೆ. ಅಲ್ಲಿ ಏನಂತ ಕೊಡ್ತು, ವೀರಶೈವ ಮಹಾಸಭಾದ ನಿಲುವು ಕೂಡ ವೀರಶೈವ ಮತ್ತು ಲಿಂಗಾಯತರು ಇಬ್ರು ಒಂದೇ ಅನ್ನುವಂಥದ್ದು. ಆ ನಿಲುವನ್ನು ನೀವು ಒಪ್ತೀರಾ? ವೀರಶೈವ ಮತ್ತು ಲಿಂಗಾಯತ ಎರಡೂ ಒಂದೇ, ಪ್ರತ್ಯೇಕ ಸ್ಥಾನಮಾನ. ಈಗ ವೀರಶೈವ ತತ್ವ ನೀವು ಬದಲಾಯಿಸ್ತಿದ್ದೀರಿ, ವೀರಶೈವರು ಬೇರೆ ಲಿಂಗಾಯತರು ಬೇರೆ ಅಂತ. ಆದ್ರೆ ವೀರಶೈವ ಮಹಾಸಭಾ UPA ಸರ್ಕಾರಕ್ಕೆ ಕೊಟ್ಟಂತ ಒಂದು ಮನವಿಯಲ್ಲಿ ಎರಡೂ ಒಂದೇನೆ, ಎರಡಕ್ಕೂ ಪ್ರತ್ಯೇಕ ಧರ್ಮ ಅಂತ, ಅಂದ್ರೆ ಅದನ್ನ ಪ್ರತ್ಯೇಕ ಧರ್ಮ ಅಂತ ಪರಿಗಣಿಸಿ. ನೋಡಿ ಮಾತೆ ಮಾದೇವಿಯವರು ಹೇಳಿದ್ದನ್ನ ನಾನು ಸಂಪೂರ್ಣವಾಗಿ ಒಪ್ತೀನಿ. ಲಿಂಗಾಯತ ಧರ್ಮದಲ್ಲಿ ಅನೇಕ ವೀರಶೈವರು ಒಳಗೊಂಡು ಇವತ್ತು ಸಹ ಬಹಳಷ್ಟು ಧರ್ಮಗಳು ಬಂದು ಇವತ್ತು ಸಹ ಸೇರಿ ಬಹಳಷ್ಟು ಜಾತಿಗಳು ಇದು ಎಲ್ಲನೂ ಬಂದು ಸೇರ್ಪಡೆ ಆಗಿರುವಂತ ಅಲ್ಲಲ್ಲಿ ಲಿಂಗಾಯತರಲ್ಲಿ ಇವತ್ತು ಸಹ ವೀರಶೈವರು ಕೂಡ ಬಂದು ಸೇರಿದಂತದ್ದು. ಲಿಂಗಾಯತರಲ್ಲಿ ಬಹಳಷ್ಟು 13ನೇ ಶತಮಾನದಲ್ಲಿ 14ನೇ ಶತಮಾನದಲ್ಲಿ ವೀರಶೈವರು ಕೂಡ ಇವತ್ತು ಲಿಂಗಾಯತರಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಬಹಳಷ್ಟು ಜನ ಇವತ್ತು ಬಂದು ಸೇರ್ಕೊಂಡ ಮೇಲೆ ಇವತ್ತು ಸಹ ಅಲ್ಲಿ ಕೆಲವೊಂದು ಆಚಾರಗಳು ವಿಚಾರಗಳು ಇವತ್ತು ಸಹ ಬಸವಣ್ಣವರ ಸಿದ್ಧಾಂತಗಳಿಗೆ ವಿರೋಧವಾಗಿ ಇವತ್ತು ಸಹ ಎಲ್ಲವೂ ಕೂಡ ಹಮ್ಮಿಕೊಂಡಿರುವಂತದ್ದು.
ಹೀಗಾಗಿ ಲಿಂಗಾಯತ ಧರ್ಮ ಒಂದೇ, ಅದರಲ್ಲಿ ವೀರಶೈವ ಇವತ್ತೊಂದು ದಿವಸ ಕೂಡಿದೆ. ಅಂದ್ರೆ ನೀವು ಬಸವ ತತ್ವವನ್ನ, ಬಸವಣ್ಣವ್ರು ಏನಂತ ಹೇಳಿದಾರೋ ಆ ಬಸವ ತತ್ವವನ್ನ ಪಾಲನೆ ಮಾಡೋರು ನೀವು, ಅದು ನಿಮ್ಮ ನಿಲುವು. ಹೌದು ಬಸವಣ್ಣವರು ನೋಡಿ ಒಂದು ಜಾತಿ ಸೃಷ್ಟಿ ಮಾಡುವಂತ ಸಣ್ಣ ಮನುಷ್ಯರು ಬಸವಣ್ಣವರಲ್ಲ. ಬಸವಾದೀಶರು ಬಸವಣ್ಣವರು ಒಂದು ಧರ್ಮವನ್ನು ಸೃಷ್ಟಿ ಮಾಡಿ, ದೈವೇ ಧರ್ಮದ ಮೂಲ ಅಂತ ಹೇಳಿದ್ಮೇಲೆ ಅಲ್ಲೇ ಇವತ್ತೊಂದು ಹೇಳ್ತದೆ ಕಾಯಕ, ದಾಸೋಹ, ಜಾತ್ಯತೀತ ಸಮಾಜ, ಸಮಾನತೆ, ಮಹಿಳೆಯರಿಗೆ ಸಮಾನತೆ, ಮೂಢನಂಬಿಕೆಗಳನ್ನ ಹೊರದಾಕಬೇಕು. ಇವೆಲ್ಲವೂ ಕೂಡ ಹಿಂದೂ ಸಮಾಜದಲ್ಲಿ ಇವತ್ತೊಂದು ಸಹ ಇರುವಂತದ್ದು ಏನಿದೆ ಅದ್ರ ವಿರೋಧವಾಗಿ ಇವತ್ತೊಂದು ಸಹ ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿದಂಥವ್ರು ಬಸವಣ್ಣವರು. ಅದರಲ್ಲಿ ವೀರಶೈವರು 13ನೇ 14ನೇ ಶತಮಾನದಲ್ಲಿ ವೀರಶೈವರು ಕೂಡ ಬಂದು ಸೇರುವಂತದ್ದು. ಈಗ ಹಿಂದೂ ಧರ್ಮದ ವಿಚಾರವನ್ನೇ ತೆಗೆದುಕೊಳ್ಳೋಣ. ಹಿಂದೂ ಧರ್ಮದ ಕೆಲವೊಂದು ನಂಬಿಕೆಗಳಿಗೆ ವಿರುದ್ಧವಾಗಿತ್ತು. ಹಿಂದೂ ಧರ್ಮ ಬೇರೆ, ವೀರಶೈವ ಧರ್ಮ ಬೇರೆ. ಆದ್ರೆ ಮಳೆಗಾಲ ಇಲ್ಲದೆ ಬರಗಾಲ ಬಂದಂತ ನೀವು ಸ್ವಂತ ದುಡ್ಡಲ್ಲಿ ಮಾಡಿಲ್ವಾ? ನೀವು ಅವಾಗ ನಿಮ್ಗೆ ಬಸವ ತತ್ವ ನಿಮ್ಮ ಸ್ವಂತ ಮಾಡಿದ್ರು. ಈಗ ಬಾಗಿನ ಆಡಿಸಿದ್ ನೀವೇ ತಾನೆ, ಅದು ಜಪ ಮಾಡಿದ್ಯಾರು? ಅವಾಗ ಹಿಂದೂ ಧರ್ಮ ಜೊತೆ ಬಸವ ತತ್ವ ನೆನಪಾಗಿಲ್ವಾ? ಬಸವಣ್ಣ ಹೇಳಿರ್ತಾರೆ ವೇದವನ್ನ ಮಾಡ್ಬೇಡಿ, ಬಸವಣ್ಣ ನೋಡಿ ನಿಮಗೆ ಅವಾಗ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ. ನಾನು ಯಾರು ಇವತ್ತಿನ ದಿವಸ ನಾವು ಏನು ನದಿಯಿಂದ ಕೃಷ್ಣ ಮತ್ತು ಕಾವೇರಿಯಿಂದ ನಾವು ಉಪಕಾರವನ್ನು ಪಡ್ಕೊಂಡಿದ್ದೀವಿ, ಉಪಕಾರನ ಸ್ಮರಿಸು ಮಾಡುವಂಥದ್ದು ಕರ್ತವ್ಯ. ನಾವು ಅಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದೀವಿ ಹೊರತು ಒಂದು ದಿವಸ ಹೋಮ ಹವನ ಮಾಡಿಲ್ಲ. ಬಹಳ ಸಲ ಸ್ಪಷ್ಟನೆ ಮಾಡಿದ್ದೀನಿ, ವಿಧಾನಸಭೆಯಲ್ಲೂ ಕೂಡ ಇದನ್ನ ಸ್ಪಷ್ಟ ಮಾಡಿದ್ದೀನಿ. ಹೋಮ ಹವನಕ್ಕೆ ಒಂದು ದಿವಸ ನಮ್ಮ ಮುಖ್ಯಮಂತ್ರಿ ನಾವು ಕೂಡ ವಿರೋಧ ನಾವು ಮಾಡಿದಂಥದ್ದು ಪರ್ಜನ್ಯ ಹೋಮ ಮಾಡಿಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಅವತ್ತು ವಿಧಾನಸಭೆಯಲ್ಲಿ ಒಳಗಡೆ ಹೊರಗಡೆ ನಾನು ನಿಮಗೆ ಸ್ಪಷ್ಟನೆ ಕೊಟ್ಟಿದ್ದೀನಿ. ನಾವು ಪರ್ಜನ್ಯ ಹೋಮ ಮಾಡಿಲ್ಲ, ಮಳೆಗಾಗಿ ಪ್ರಾರ್ಥನೆಯನ್ನು ಮಾಡಿದ್ದೀನಿ. ಯಾರಿಂದ ನಾವು ಉಪಕಾರವನ್ನು ಪಡ್ಕೊಂಡಿದ್ದೀವಿ. ಈಗ ನಿಮ್ಗೆ ಅಲ್ಲಿ ಉದಾಹರಣೆಯನ್ನು ಕೂಡ ಕೊಟ್ಟು ಹೇಳಿದೀವಿ. ಆವಾಗ್ಲೂ ಕೂಡ ದೇವರ ಮುಂದೆ ಪ್ರಾರ್ಥನೆ ಮಾಡಿದ್ದು, ಹಿಂದೂ ಪಾರಂಪರ್ಯ ನೋಡಿ. ಇವತ್ತು ಲಿಂಗಾಯತ ಧರ್ಮದಲ್ಲಿ ನಾವು ಕಲ್ಲು ದೇವರ, ಮಣ್ಣು ದೇವರನ್ನ ನಂಬಿದಂತಲ್ಲ. ಇವತ್ತು ಮಳೆ ಪ್ರಕೃತಿ, ಇದು ಪ್ರಕೃತಿಯನ್ನ ಇವತ್ತು ದಿವಸ ಪೂಜಿಸುವಂತದ್ದು ನಮ್ಮ ಸಂಸ್ಕೃತಿ, ಇವತ್ತು ದಿವಸ ನಮ್ಮ ಧರ್ಮ. ಇದು ನಾವು ಮಳೆಗಾಗಿ ಇವತ್ತು ದಿವಸ ಪೂಜೆಯನ್ನು ಮಾಡ್ತೀವಿ, ಮುಂದಿನ ಕೂಡ ಮಾಡ್ತೀವಿ. ಆಮೇಲೆ ನಾವು ಭೂಮಿಯನ್ನು ಪೂಜಿಸ್ತೀವಿ. ನಾವು ಎಳ್ಳಮಾವಾಸ್ಯೆ ದಿವಸ ಭೂಮಿ ತಾಯಿಗೆ ನೀವು ಭೂಮಿ ಬೆಳಕು ಕೊಟ್ಟಿದೀಯಾ, ಮುಂದಿನ ಬೆಳಕು ಕೊಡು ಅಂತ ಹೇಳಿ ನಾವು ಚರ್ಗ ಚೆಲ್ಲುವಂಥದ್ದು ಮಾಡ್ತೀವಿ. ಇದೆಲ್ಲನೂ ಕೂಡ ಇವತ್ತು ದಿವಸ ನಮ್ಮ ಪದ್ಧತಿಗಳು, ನಾವು ಸೃಷ್ಟಿ ಏನಿದೆ, ನಾವು ಯಾರಿಂದ ಉಪಕಾರವನ್ನು ಪಡ್ಕೊಂಡಿದೀವಿ ಅದನ್ನು ಸ್ಮರಣೆ ಮಾಡ್ಲಿಕ್ಕೆ ನಾನು ಹೋಮ ಹವನ ಮಾಡಿಲ್ಲ ಅಂತ ಅನ್ನೋದನ್ನ ಇವತ್ತು ದಿವಸ ನಿಮಗೆ ಬಹಳ ಸ್ಪಷ್ಟವಾಗಿ ವಿಧಾನಸಭೆಯಲ್ಲಿ ಉತ್ತರ ಕೊಟ್ಟಿದ್ದೇನೆ, ವಿಧಾನಸಭೆ ಹೊರಗಡೆ ಕೂಡ ಉತ್ತರ ಕೊಟ್ಟಿದ್ದೇನೆ. ಮಾತಾಡ್ತೀನಿ. ಈಗ ಬಸವರಾಜ ಹೊರಟ್ಟಿ ಅವರು ಕೂಡ ಬಸವರಾಜ ಹೊರಟ್ಟಿ ಅವರೇ ಈಗ ಕಾಂಗ್ರೆಸ್ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ. ಈಗಾಗಲೇ MB ಪಾಟೀಲ್ ಕೂಡ ಹೇಳ್ತಾ ಇದ್ದಾರೆ, ಅವ್ರ ನಿಲುವು ಸ್ಪಷ್ಟವಾಗಿದೆ. JDS ನ ನಿಲುವೇನು ಇದರಲ್ಲಿ? ಇದು ಪಕ್ಷದ ಬಗ್ಗೆ ನಾವು ಮಾತಾಡೋದಿಲ್ಲ. JDS ನಿಲುವು, ಕಾಂಗ್ರೆಸ್ ನಿಲುವು, BJP ನಿಲುವು ಸರಿಯಲ್ಲ. ಈಗ ಏನಾಗಿದೆ ಅಂತಂದ್ರೆ ಇದು ನಾನು ಈ ಹೋಮ ಹವನ ಇದ್ರ ಬಗ್ಗೆ ನಾ ಎಲ್ಲ ಮಾತಾಡೋಕೆ ಹೋಗೋದಿಲ್ಲ. ಏನಂದ್ರೆ ಧರ್ಮದ ಬಗ್ಗೆ ಅದ್ರ ಬಗ್ಗೆ ಹೇಳೋದು ಏನಂದ್ರೆ ಲಿಂಗಾಯತರ ಇದೊಂದು ಸ್ವತಂತ್ರವಾದ ಧರ್ಮ ಆಗಬೇಕು ಅನ್ನೋದಕ್ಕೆ. ಯಾಕಂದ್ರೆ ನಾ ಇಲ್ಲಿವರೆಗೆ ನೀವು ನೋಡಿರ್ಬೋದು, ಯಾವುದೇ ಒಂದು ಜಾತಿ ಸಮಾವೇಶಕ್ಕೆ ನಾವು ಹೋಗಿಲ್ಲ. ಎಲ್ಲಿ ನೀವು ನೋಡಿಬೇಕಾದ್ರೆ ತೆಗೆದು ನೋಡಿ, ಎಲ್ಲಿ ಹೋಗಿಲ್ಲ, ನಾ ಮಾಡಿಲ್ಲ. ಅನೇಕ ಯುವಕರು ಎಲ್ಲ ಯುವತಿಯರು ನನ್ನ ಕಡೆ ಒಂದು ತಿಂಗಳಿಂದ ಬಂದಿದ್ದರು, ಒಂದು 50 ಜನ ಬಂದಾಗಿದ್ದು ನಮ್ಮ ಬದುಕಿನ ಸಮಸ್ಯೆ ಐತಿ ಅಂತ ಅಂದ್ರೆ ನಾ ಜಾತಿ ಗೀತಿ ಮಾಡೋಂಗಿಲ್ಲ ಅಂತ ಹೇಳಿದೆ. ಜಾತಿ ಮಾಡೋಂಗಿಲ್ಲ, ನೀವು ಲೇಬಲ್ ಹಚ್ಕೊಂಡಿರಿ ಲಿಂಗಾಯತರು, ಹಂಗಾರೆ ಜಾತಿ ಬಿಟ್ಟು ಹೋಗ್ರಿ. ನೀವು ನಮಗಿಷ್ಟು ಅನ್ಯಾಯ ಆಗದೆ ನೀವು ಕೇಳೋದಿಲ್ಲ ಅನ್ನೋ ಅಂಥದನ್ನು ನೀವು ಇಷ್ಟೆಲ್ಲ ನಮ್ಗೆ ಅನ್ಯಾಯ ಆಗ್ತಿದೆ, ಹಂಗಾರೆ ನಾವೇನು ಬಡವರಾಗಿ ಈ ಜಾತಿಯಲ್ಲಿ ಹುಟ್ಟಿದ ತಪ್ಪೇನು? ಇದನ್ನೆಲ್ಲ ಭಾಳಷ್ಟು ನನಗೆ ಎಕ್ಸ್ಪ್ಲೇನ್ ಮಾಡಿ ಅವರೆಲ್ಲ ಸಮಸ್ಯೆಗಳನ್ನ ಹೇಳಿದಾಗ ನಾನು ಇದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿದ ನಂತರ ಬೇರೆ ಧರ್ಮದ ಅಂಗಿವರಿಗೆ ಸರ್ಕಾರದ ಈಗ ಬದುಕಿನ ಹಕ್ಕಿದು, ಬದುಕಬೇಕಾದಂಥ ನಮ್ಮ ಸಮಾಜದಲ್ಲಿ ಬದುಕಬಾರ್ದು ಅನ್ನುವಂಥ ಪ್ರಶ್ನೆ ಬಂತು. ಸಮಾಜ ಅಂದರೆ ಎಲ್ಲ ಜಾತಿಯಲ್ಲಿ ಇರುವಂಥದ್ದು. ಇದರಲ್ಲಿ ಬಂದಾಗ ಅವ್ರು ಹೇಳಿದಾಗ ಕರೆಕ್ಟ್ ಐತೆ ಅಂತ ನಾನೇನು ಮಾಡಿದೆ, ಅವತ್ತಿನಿಂದ ಇದಕ್ಕೊಂದು ಸ್ವತಂತ್ರವಾದಂಥ ಧರ್ಮವನ್ನು ಕೊಟ್ಟರೆ ಇದರಿಂದ ಅನೇಕ ಸರ್ಕಾರದಲ್ಲಿರುವಂಥ ಸೌಲಭ್ಯಗಳು ಬೇರೆ ಬೇರೆ ರೀತಿಯಲ್ಲಿ ಸಿಗ್ತಾವೆ ಮತ್ತು ಒಂದು ಸಮಾಜದಲ್ಲಿ ಒಂದು ಗೌರವ ಇರುತ್ತೆ ಅನ್ನುವಂಥ. ಈಗ ಕುಮಾರಸ್ವಾಮಿ ಅದಕ್ಕೆ ವಿರೋಧವಾಗಿ ವ್ಯಕ್ತಪಡಿಸ್ತಾರೆ. ಪ್ರಮುಖವಾಗಿ ಸರ್ಕಾರ ನಿಲುವು ಸರಿಯಲ್ಲ, ಸಮಾಜ ಒಡೆಯುವಂಥ ಕೆಲಸ. ನಾಳೆ ಲಿಂಗಾಯತರು ಕೇಳ್ತಾರೆ, ನಾಳೆ ಒಕ್ಕಲಿಗರು ಕೇಳ್ಬೋದು, ಕುರುಬರು ಕೇಳ್ಬೋದು. ಈಗ ಎಲ್ಲರೂ ಕೂಡ ಪ್ರತ್ಯೇಕ ಧರ್ಮ ಕೊಟ್ಟರೆ ಬೇಡಿಕೆ ಇಡ್ತೀರಾ ನೀವು? ಅದನ್ನು ಒಪ್ಕೋತೀರಾ? ಇದು ನಾನು ಹೇಳ್ತೀನಿ, ಇದು ಕೇವಲ ಕರ್ನಾಟಕಕ್ಕೆ ಸೀಮಿತವಾದದ್ದಲ್ಲ. ಈ ಲಿಂಗಾಯತ ಧರ್ಮ ಅನ್ನೋದು ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಬೇರೆ ಬೇರೆ ಕಡೆ ಎಲ್ಲ ಇದೆ. ಹೀಗಾಗಿ ಇದು ರಾಷ್ಟ್ರ ಮಟ್ಟದಲ್ಲಿರುವಂಥದ್ದು. ಇದು
ಕೇವಲ ಕರ್ನಾಟಕ ಅಲ್ಲ, ಅದು ಅವರವ್ರ ವೈಯಕ್ತಿಕ ಕೇಳ್ಕೊಳ್ಳಿ. ಈಗ ಕುಮಾರಸ್ವಾಮಿ ನಿಮ್ಮ ಪಕ್ಷದ ನಾಯಕರು ಅವರು ಹೇಳ್ತಿದ್ರು ಸರಿಯಲ್ಲ, ಇದು ತಪ್ಪು ಅಂತ ಹೇಳ್ತಾರೆ. ಅದವ್ರ ವೈಯಕ್ತಿಕ ವಿಚಾರ, ಪಕ್ಷದ ನಿಲುವಲ್ಲ. ಪಕ್ಷದ ನಿಲುವಲ್ಲ. ಈಗ ಪಕ್ಷ ಬಂದ ವೇಳೆ ನಿಮ್ಮ ವೈಯಕ್ತಿಕ ನಿರ್ಧಾರಕ್ಕೆ ವಿರೋಧವಾಗಿ ಏನಾದ್ರು ಅವ್ರ ನಿಲುವು ತಗೊಂಡ್ರೆ ನೀವೇನ್ ಮಾಡ್ತೀರಿ? ಅದು ಅವ್ರಿಗೆ ಬಿಟ್ಟದ್ದು, ನಾವೇನು ಹೇಳಂಗಿಲ್ಲ. ಅಲ್ಲ, ಪಕ್ಷದ ನಿಲುವು ಈಗ ಅದು ಸರಿಯಲ್ಲ ಅಂತ ಪಕ್ಷದ ನಿಲುವು ತಗೊಳ್ಳೋದು. ಅಲ್ಲಿ ನೋಡೋಣ, ಪಕ್ಷದ ಚರ್ಚೆ ಬರಲಿ, ಅದು ಚರ್ಚೆ ಬಂದಾಗ ಹೇಳ್ತೀವಿ. ಅದೇ ರೀತಿ ನಮ್ಮ ಬಿಜೆಪಿಯಿಂದ ಮಹೇಶ್ ತೆಂಗಿನಕಾಯಿ, ಬಿಜೆಪಿ ಧಾರವಾಡ ಜಿಲ್ಲಾ ಉಸ್ತುವಾರಿ, ಅವರು ಕೂಡ ನಮ್ಮ ಜೊತೆ ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಈಗ ಮಹೇಶ್ ಅವರೇ, ಈಗ ಬಿಜೆಪಿಯ ನಿಲುವೇ ಇಲ್ಲ, ಇದ್ರಲ್ಲಿ ಎಲ್ಲರೂ ಕೂಡ ಒಂದು ನಿಲುವನ್ನ ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ ಒಂದು ನಿಲುವಿದೆ, JDSಗೆ ಒಂದು ನಿಲುವಿದೆ, ಆದ್ರೆ ಬಿಜೆಪಿ ಮಾತ್ರ ಎಲ್ಲೂ ಕೂಡ ಇದುವರೆಗೂ ಸರಿಯಾದಂತ ಒಂದು ನಿಲುವನ್ನ ಸ್ಪಷ್ಟವಾಗಿ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ನಿಮ್ಮ ನಿಲುವೇನು ಇದ್ರ ಬಗ್ಗೆ? ಇಲ್ಲ, ಒಂದು ಭಾಳ ಸ್ಪಷ್ಟವಾಗಿ ಇದು ಯಾವುದೇ ಒಂದು ಪಕ್ಷಕ್ಕೆ ಕೊಡ್ತಕ್ಕಂಥ ನಿಲುವಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ. ಇದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಯಡಿಯೂರಪ್ಪನವರು ಅದರ ಬಗ್ಗೆ ಏನು ವ್ಯಕ್ತ ಮಾಡಬೇಕು ಆ ವಿಷಯನ ಅವರು ವ್ಯಕ್ತ ಮಾಡ್ತಾರೆ. ಓಕೆ, ಎರಡನೇದ್ದು, ಇವತ್ತು ಇದ್ರ ಮೊದಲೇದಾಗಿ ನಮ್ಮ ವಿರೋಧ ಅಂತಂದರೆ ಕಾಂಗ್ರೆಸ್ನವರು ಈ ಸಮಯದಲ್ಲಿ ಇದನ್ನು ಯಾಕೆ ಎಬ್ಸ್ಯಾರ ಅನ್ನೋಂಥದ್ದೇ ಭಾಳ ದೊಡ್ಡದಾದಂಥ ವಿರೋಧ ವ್ಯಕ್ತ ಆಗ್ತಾ ಇದೆ. ಈಗ ಅವ್ರು ಹೇಳ್ತಾ ಆಗಲೇ ನಮ್ಮ ಎಂ ಬಿ ಪಾಟೀಲ್ ಹೇಳ್ತಾ ಇರುವಂತದ್ದು ಮೊದಲೇ ಕೂಡ ಈ ವಿಚಾರ ಮೊದಲೇ ಇತ್ತು, 2013 ಕೂಡ ಇತ್ತು, ಈಗ ಮತ್ತೆ ಬಂದಿದೆ. ಹಿಂದೆನೇ ಇತ್ತು 2013, ಈಗ ಬರ್ತಾ ಇದೆ ಅಂತ. ಆದ್ರೆ ಇದಕ್ಕೆ ಒಂದು ಸಮರ್ಥವಾದಂತ ನಿಲುವನ್ನ ಬಿಜೆಪಿ ಒಂದು ಸ್ಪಷ್ಟವಾಗಿ ಹೇಳ್ತೇನೆ. ಎಂ ಬಿ ಪಾಟೀಲ್ ಅವರು ಆಗಲೇ ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು. ಏನಂತೇಳಿ, ಬಸವಣ್ಣವರು ಸಮಾನತೆ ಹರಿಕಾರಾಗಿದ್ರು, ಸಮಾನತೆ ಆಗ್ಬೇಕನ್ನುವಂಥ ವಿಚಾರವನ್ನ ಈಗ ತಾನೇ ಮಾತಾಡಿದ್ರು. ನಾನು ಒಂದು ಕೇಳ್ತೇನೆ, ಸಮಾನತೆ ಮಾಡಬೇಕು ಅನ್ನುವಂಥ ಸ್ಪಷ್ಟತೆ ಇದ್ದಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿ ಉಳಿದಂಥ ಎಲ್ಲ ಪಕ್ಷದ ಎಲ್ಲ ನಾಯಕರನ್ನ ತೊಗೊಂಡು ಮಾಡ್ಬೋದಾಗಿತ್ತಲ್ಲ. ಕೇವಲ ಯಾಕೆ 5 ಜನ ಕಾಂಗ್ರೆಸ್ಸಿನ ಮಂತ್ರಿಗಳನ್ನ ತೊಗೊಂಡು ಮಾಡಿದ್ರು? ಈಗ ಈಶ್ವರ್ ಖಂಡ್ರೆ ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳೇ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಿಲುವು ಸ್ಪಷ್ಟ ಮಾಡಬೇಕಲ್ಲ. ಈಗ ಲಿಂಗಾಯತ ಬೇಕು ಅಥವಾ ಇಲ್ಲಿ ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದಾರೆ. ಈಗಲೇ ಲಿಂಗಾಯತ ಅಂತಾರೆ ಯಾವ್ದು ಅನ್ನುವಂಥದ್ದು ಅವರು ಕೂಡ ಸ್ಪಷ್ಟತೆ ಇರಬೇಕಲ್ಲ. ಅವರಲ್ಲೇ ದ್ವಂದ್ವ ನಿಲುವು ಐತಿ ಇವತ್ತು. ದ್ವಂದ್ವ ನಿಲುವನ್ನ ಸ್ಪಷ್ಟೀಕರಣ ಕೊಡ್ಬೇಕಲ್ಲ ಫಸ್ಟ್ ಆಗಿ ಅವ್ರನ್ನ. ರೈಟ್, ನಿಮ್ಮ ಜೊತೆ ಮಾತಾಡ್ತೀನಿ. ಹಾಗೆ ಪಾಟೀಲ್ರಿಗೂ ಕೂಡ ಸಾಕಷ್ಟು ಪ್ರಶ್ನೆ ಕೇಳೋದಿದೆ. ಪ್ರಮುಖವಾಗಿ ಈಗ ನಮ್ಮ ಸಮಾಜ ಸಮಸ್ಯೆನ ನಾವೇ ಬಗೆಹರಿಸ್ಕೊತೀವಿ, ನಮ್ಮ ವಿಚಾರ ನೀವು ಬರಬೇಡಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇದು ಎಷ್ಟು ಸಮರ್ಥನೀಯ ಅನ್ನೋದು ಕೂಡ ಅಷ್ಟೇ ದೊಡ್ಡ ವಿಚಾರ. ಇದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕೂ ಮೊದಲು ಮತ್ತೊಂದು ಬ್ರೇಕ್. ಧರ್ಮ ಸಮರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಂ ಬಿ ಪಾಟೀಲ್ ನಾವು ಮಾತಾಡ್ತಾ ಇದ್ವಿ. ಈಗ ನೀವು ಒಂದು ಹೇಳಿಕೆಯನ್ನ ಕೊಟ್ಟಿದ್ದೀರಾ, ಇದು ನಮ್ಮ ಸಮಾಜ, ನಾವು ಮಾಡ್ಕೋತೀವಿ, ಬೇರೆಯವರು ಯಾರು ಕೂಡ ಬೇಕಾಗಿಲ್ಲ. ಆದ್ರೆ ನೀವೊಬ್ಬ ಜವಾಬ್ದಾರಿಯುತ ಸಚಿವರಾಗಿ ನಾವು ಮಾಡ್ಕೋತೀವಿ ಅಂದ್ರೆ ಏನರ್ಥ? ನಾವು ಅಂದ್ರೆ ಯಾರಿಲ್ಲಿ? ನಿಮ್ಮ ಸಮಾಜದವರು ಎಲ್ಲರೂ ಕೂಡ ಕರೆದಿದ್ದೀರಾ, ನಿಮ್ಮ ಮಠಾಧಿಪತಿಗಳನ್ನು ಕರೆದಿದ್ದೀರಾ, ನಿಮ್ಮ ಸಮಾಜದ ಮುಖ್ಯಸ್ಥರನ್ನ ಯಾವತ್ತಾರು ಕೂಡ ಈ ವಿಚಾರಕ್ಕೆ ಮೊದಲು, ಇದಕ್ಕೂ ಮೊದಲು ಅಂದ್ರೆ ಈ ಇಶ್ಯೂ ಬರೋದಕ್ಕಿಂತ ಮೊದಲು ಯಾವತ್ತಾರು ಮಾತಾಡಿದ್ದೀರಾ? ಈ ನಾವು ಅನ್ನೋದು ನೀವು ಒಬ್ಬ ಸಚಿವರಾಗಿ ನಾವು ಅನ್ನೋ ಪದ ಬಳಕೆ ಸರಿನಾ? ನೋಡಿ, ನಾನು ಪೇಜಾವರ ಶ್ರೀಗಳಿಗೆ ಅವರವಂಥ ಸಿದ್ಧಾಂತಗಳು ಬೇರೆ. ನಾನು ಸಂಪೂರ್ಣವಾಗಿ ಮಾತಾಡುವವರಿಗೆ ಅವಕಾಶ ಕೊಡಿ. ಅವರ ಸಿದ್ಧಾಂತ ಬೇರೆ, ಅವರು ಮೂಢನಂಬಿಕೆಗಳು. ಉದಾಹರಣೆ ತಗೊಳ್ಳಿ, ಅನಿಷ್ಟ ಪದ್ಧತಿ ಅಂತ ಮಡೆ ಸ್ನಾನ ಇವೆಲ್ಲನೂ ಕೂಡ ಪದ್ಧತಿಗಳ ಮೇಲೆ ಅಲ್ಲಿ ನಡೆದು ಬರುವಂತಹದ್ದು. ಆದರೆ ಲಿಂಗಾಯತ ಧರ್ಮದಲ್ಲಿ, ಬಸವ ಧರ್ಮದಲ್ಲಿ ಈ ಮೂಢನಂಬಿಕೆಗಳು ಅನಿಷ್ಟ ಪದ್ಧತಿಗಳಿಂದ ಬಹಳ ದೂರ ಇದೀವಿ ನಾವು ಇವತ್ತಿನ ದಿವಸ. ಆಮೇಲೆ ಎರಡನೇದಾಗಿ ಅದಕ್ಕೆ ನಾವು ಹೇಳುವಂಥದ್ದು, ನಿಮ್ಮ ಸಿದ್ಧಾಂತ ಬೇರೆ, ನಿಮ್ಮ ಆಚರಣೆ ಬೇರೆ. ಹೀಗಾಗಿ ಇದನ್ನ ನಾವು ನಮ್ಮ ವೀರಶೈವ ಲಿಂಗಾಯತ ಸಮಾಜದವರು ಇವತ್ತು ದಿವಸ ನಾವು ಅದನ್ನ ಬಗೆಹರಿಸಿಕೊಳ್ಳುವಂತದ್ದು ಮಾಡ್ತೀವಿ. ಓಕೆ, ಈಗ ಪ್ರಶ್ನೆ ಇರುವಂತ ಪಾಟೀಲ್ರೆ, ಈಗ ವೀರಶೈವ ಲಿಂಗಾಯತ ವಿಚಾರ ಒಂದ್ ನಿಮಿಷ ಮಾತಾಡೋದಕ್ಕೆ ಪ್ರಶ್ನೆ ಇದೆ. ಈಗ ವೀರಶೈವ ಮತ್ತೆ ಲಿಂಗಾಯತ ಸಮಾಜದ ವಿಚಾರಗಳು ಬೇರೆ ಬೇರೆ ಇದೆ ಅಂತ ಹೇಳಿದ್ರೆ, ಸಿದ್ಧಾಂತಗಳು ಬೇರೆ ಇದೆ. ಇವತ್ತು ಎಷ್ಟೋ ಜನ ವೀರಶೈವರು ಈಗ ಅದೇ ಪರಂಪರೆ ಮಾಡ್ತಾ ಇಲ್ವಾ? ಹಿಂದೂ ಧರ್ಮ, ಸನಾತನ ಧರ್ಮದ ಸಂಪ್ರದಾಯ ಅವ್ರ ಜೊತೆ ಇದಕ್ಕೂ ಮೊದಲು ನೀವು ಮಾತಾಡಿದ್ರೆ, ಈಗ ಈಗ ಒಂದು ಧರ್ಮದ ವಿಚಾರವನ್ನ ನಾವು ಮಾಡ್ಕೋತೀವಿ ಅಂದ್ರೆ ಏನರ್ಥ? ನೋಡಿ, ನಂದೇ ಉದಾಹರಣೆ ತಗೊಳ್ಳಿ. ಡಾಕ್ಟರ್ ಎಂ ಎಂ ಕಲಬುರ್ಗಿ ಅವರು ಇದ್ದಾಗ 12ನೇ ಶರಣ ಸಾಹಿತ್ಯ ಸಮ್ಮೇಳನ ನಡೆದಾಗ ಎಂ ಕಲಬುರ್ಗಿ ಅವರು ನಾವು ಈಗ ಒಂದು ಬಸವೇಶ್ವರರ ಮೇಲೆ ಒಂದು ಜಾಗತಿಕ ಒಂದು ಇದನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಈಗಾಗಲೇ ಅವರು ಮುಂದೆ ಎಂ ಕಲಬುರ್ಗಿ ಅವರು ತಿರ್ಕೊಂಡ್ಮೇಲೆ ಪ್ರೊಫೆಸರ್ ಶೆಟ್ಟರ್ ಅವರು, ಜಾಮದಾರ್ ಅವರು, ಇನ್ನಿತರೆಲ್ಲ ಮನು ಬಳಗಾರ್ ಅವರು, ಮಹಾದೇವಪ್ಪ ಅವರು, ನಮ್ಮ ಈಗ ಅನೇಕ ನಮ್ಮ ಮೂಲಿಮನೆಯವರು ಎಲ್ಲ ಕೂಡಿ ಇವತ್ತಿನ ದಿವಸ ಬಸವನ ಒಂದು ಧರ್ಮ ಇವತ್ತಿನ ದಿವಸದಲ್ಲಿ ಒಂದು ದೊಡ್ಡ ಪ್ರಯತ್ನ ಮಾಡಿದ್ವಿ. ನೀವು ಏನು ಮಾಡಿದ್ರೆ ಅಂತ ಕೇಳಿದ್ರೆ, ಇವತ್ತು ಸಮಗ್ರವಾದಂಥ ವಚನ ಸಂಪುಟವನ್ನ ಇವತ್ತು ಯಾರಾದರೂ ತಗೊಂಡ್ಬಂದಿದ್ರೆ ಎಂ ಕಲಬುರ್ಗಿ ಅವ್ರ ನೇತೃತ್ವದಲ್ಲಿ ಫಗುಹಳ್ಕಟ್ಟಿ ಅವರು ಏನು ಹರಿದು ಹೋದಂಥ ವಚನ ಸಾಹಿತ್ಯ ಇತ್ತು, ನಮ್ಮ ಲಿಂಗಾಯತ ಧರ್ಮದ ಸಾಹಿತ್ಯ ಇತ್ತು, ಅದನ್ನು ಒಗ್ಗೂಡಿಸಿ ಫಗುಹಳ್ಕಟ್ಟಿ ಅವರು ದೊಡ್ಡ ತ್ಯಾಗ ಮಾಡಿದರು, ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಂಥವ್ರು. ಅವರ ಒಂದು ಏನು ವಚನ ಸಂಪುಟ ಇತ್ತು, ಸಮಗ್ರ ಸಂಪುಟವನ್ನು
ಫಗು ಹಳ್ಕಟ್ಟಿ ಸಂಶೋಧನಾ ಕೇಂದ್ರ ನಮ್ಮ ಬೇಳ್ಳಿ ಸಂಸ್ಥೆಯಿಂದ ನಾನು ಅಧ್ಯಕ್ಷದನ್ನ ಅದನ್ನ ಇವತ್ತು ಸಹ 15 ಸಂಪುಟಗಳನ್ನ ಇವತ್ತು ಸಹ ನಾವು ಪ್ರಕಟ ಮಾಡೋದಲ್ಲದೆ ಇವತ್ತು ಬಸವ ಧರ್ಮದ ಮೇಲೆ ಜಾಗತಿಕ ಮಟ್ಟದಲ್ಲಿ ಇವತ್ತು ಸಹ 8 ಭಾಷೆಗಳಲ್ಲಿ ಅದನ್ನು ಮಾಡುವಂತದ್ರು ಇದು ಎಲ್ಲ ಕೂಡ ಇವತ್ತು ಸಂದರ್ಭ ಬಂದಿದೆ. ನೀವು ಕೇಳಿದ್ರೆ ಇದೆಲ್ಲರೂ ಕೂಡ RSS ಸಿದ್ಧಾಂತ ಬೇರೆ ಅಂತ ಹೇಳಿದ್ರಿ, RSS ಸಿದ್ಧಾಂತ ಬೇರೆ ಅಂತ ಹೇಳಿದ್ರಿ. ಆದ್ರೆ ನಿಮ್ಮ ಲಿಂಗಾಯತರಲ್ಲ ವೀರೇಶ್ ಅವರೆಲ್ಲ ಎಷ್ಟೋ ಜನ ಮಾಡಲ್ವಾ? ನೋಡಿ, ಲಿಂಗಾಯತರಲ್ಲಿ ನಾನು ಅದೇ ಮಾತೆ ಮಾದೇವರು ಹೇಳಿದ್ದು ಬಹಳ ಸತ್ಯ ಇದೆ. ಮಾತೆ ಇವತ್ತು ಮಾತಾಡಿದ್ದು TV9 ಮೇಲೆ ಬೇರೆ ಕೆಲವೊಂದು ವಿಚಾರಗಳಲ್ಲಿ ನಮಗೆ ಭಿನ್ನಾಭಿಪ್ರಾಯ ಇರಬಹುದು, ಆದ್ರೆ ಇದೆ ಅದನ್ನು ಕೂಡ. ಆದ್ರೆ ಇಲ್ಲಿ ಇವತ್ತು ಹೇಳುವಂತದ್ದು ಲಿಂಗಾಯತ ಧರ್ಮದಲ್ಲಿ ಅನೇಕರು ಬಂದು ಕುಡ್ಕೊಂಡಿದ್ದಾರೆ. ಕುಡ್ಕೊಂಡು ಇವತ್ತು ಸಹ ಅನೇಕ ಪದ್ಧತಿಗಳನ್ನ ಇವತ್ತು ಸಹ ಆಚರಣೆ ಮಾಡ್ಕೊಂಡು ಬಂದಿದ್ದಾಗಿದೆ. ಅದರಲ್ಲಿ ವೀರಶೈವರು ಒಂದು 13ನೇ 14ನೇ ಶತಮಾನದಲ್ಲಿ, ಹಿಂದೆ ಚಿದಾನಂದ ಮೂರ್ತಿಯವರು ಇದನ್ನ ಅಪ್ರೂವ್ ಮಾಡಿದಂತವರು ಕೂಡ ಚಿದಾನಂದ ಮೂರ್ತಿ ಇವತ್ತು ಅವ್ರು ಬೇರೆ ವಿಚಾರ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಮಾತೆ ಮಹಾದೇವರು ವೀರಶೈವ ಬೇರೆ, ಲಿಂಗಾಯತ ಮಾತೆ ಮಹಾದೇವರು ಆಗಲೇ ನಾನು ಕೇಳಿದ್ದು, ನನಗೆ TV9 ನಾನು ಕೂಡ ಕೇಳ್ತಾ ಇದ್ದೀನಿ. ಲಿಂಗಾಯತ ಧರ್ಮದಲ್ಲಿ ಇವತ್ತು ಸಹ ವೀರಶೈವರು ಬಂದು ಸೇರ್ಕೊಂಡಿರುವಂತದ್ದು 13ನೇ 14ನೇ ಶತಮಾನದಲ್ಲಿ. ಇದು ಚಿದಾನಂದ ಮೂರ್ತಿಯವರು ಕೂಡ ಇದನ್ನು ಸ್ಪಷ್ಟನೆ ಮಾಡಿದ್ರು ಹಿಂದೆ. ತಾವು ಇದ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ನಮ್ಮ ನಿವೃತ್ತ IAS ಅಧಿಕಾರಿಗಳು ಜಾಮದಾರ್ ಅವರು ಕೇಳಿ ಹೇಳ್ತಾರೆ, ನಮಗೆ ಗೊತ್ತಿದೆ. ಅವರು ಕೂಡ 2 ಆರ್ಟಿಕಲ್ಸ್ ಅನ್ನು ಬರೆದಿದ್ದಾರೆ. ಈಗ MB ಪಾಟೀಲ್ ನಿಮ್ಮದೇ ಸಮಾಜದ ಗುರುಗಳಂತ ರಂಭಾಪುರಿ ಶ್ರೀಗಳು ನಮ್ಮ ಜೊತೆ ಈಗ ಫೋನೋದಲ್ಲಿ ಸಂಪರ್ಕದಲ್ಲಿದ್ದಾರೆ. ವೀರಸೋಮೇಶ್ವರ ಶಿವಾಚಾರ್ಯ ಸ್ವಾಮಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ, ಮತ್ತೆ ನಿಮ್ ಜೊತೆ ಮಾತಾಡ್ತೀನಿ. ಈಗ ಶ್ರೀಗಳಿಗೆ ಪ್ರಮುಖವಾಗಿ ರಂಭಾಪುರಿ ಶ್ರೀಗಳಿಗೆ ನಿಮ್ಮ ನಿಲ್ವೇನೀಗ MB ಪಾಟೀಲ್ ಹೇಳ್ತಾ ಇದ್ದಾರೆ ಪ್ರತ್ಯೇಕ ಧರ್ಮ ಇದು, ಹಿಂದೂ ಸಿದ್ಧಾಂತನೇ ಬೇರೆ, ನಮ್ಮ ಸಿದ್ಧಾಂತನೇ ಬೇರೆ, ಹಿಂದೂ ಧರ್ಮ ಬೇರೆ ಬೇರೆ ಮೂಢನಂಬಿಕೆಗಳಿರುವಂತದ್ದು, ನಮ್ದು ಲಿಂಗಾಯತ ಧರ್ಮ ವೀರಶೈವ ಧರ್ಮ ಸಪರೇಟ್ ಆಗಿರುವಂತದ್ದು. ಶ್ರೀಗಳ ತಮ್ಮ ನಿಲ್ವೇನು ಇದರಲ್ಲಿ? ವೀರಶೈವ ಧರ್ಮದ ಬಗ್ಗೆ ಇಲ್ಲಿವರೆಗೆ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರ್ರಿ, ಇವರ ಮಾತುಗಳನ್ನ ಕೇಳಿಸಿಕೊಂಡದ್ದನ್ನ ನೋಡಿದ್ರೆ ಬಹಳಷ್ಟು ವಿಷಾದ ಅನಿಸ್ತಾ ಇದೆ. ಯಾಕಂದ್ರೆ ವೀರಶೈವ ಧರ್ಮಕ್ಕಿರುವಂತ ಇತಿಹಾಸ, ಪವಿತ್ರವಾದಂತ ಪರಂಪರೆ ಅದು ಇಂದಿನದಲ್ಲ, ಬಹಳ ಪ್ರಾಚೀನವಾದಂತಹ ಧರ್ಮ ಇದಾಗಿದ್ದು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದೆ. ಈ ಧರ್ಮದ ಆದರ್ಶ ಮೌಲ್ಯಗಳನ್ನ ಕಂಡೇ 12ನೇ ಶತಮಾನದಲ್ಲಿ ಬಸವಣ್ಣನವರನ್ನ ಮೊದಲು ಮಾಡಿ ಎಲ್ಲ ಶರಣರು ಕೂಡ ಈ ಧರ್ಮಕ್ಕೆ ಬಂದು ಸಂಸ್ಕಾರಕ್ಕೆ ಒಳಗಾಗಿ ಈ ಧರ್ಮವನ್ನ ಮತ್ತಷ್ಟು ಬೆಳೆಸುವಂತ ಬಹುದೊಡ್ಡ ಕೆಲಸವನ್ನ ಮಾಡಿದ್ರು. ಆದ್ರೆ ವೀರಶೈವ ಅನ್ನುವಂಥದ್ದು ಧರ್ಮವಾಚಕವಾಗಿದ್ದು, ಲಿಂಗಾಯತ ಅನ್ನುವಂಥದ್ದು ಈ ಧರ್ಮದಲ್ಲಿ ಒಂದು ಸಂಸ್ಕಾರ ಕೊಡುವಂತ ಕಾರ್ಯ. ಅದು ಎದೆ ಮೇಲೆ ಲಿಂಗ ಧರಿಸಿದವರೆಲ್ಲರೂ ಕೂಡ ವೀರಶೈವರೇ ಹೊರತು ಬೇರೆ ಯಾರೂ ಕೂಡ ಅಲ್ಲ. ಆದ್ರೆ ಇವೆರಡರಲ್ಲಿ ಭೇದ ಭಾವನೆಗಳನ್ನ ಉಂಟು ಮಾಡುವಂಥದ್ದು ಯಾವ ಕಾರಣಕ್ಕೂ ಕೂಡ ಒಳ್ಳೆಯದಿಲ್ಲ. ಆದ್ರೆ ವೀರಶೈವ ಸಮಾಜದ ನಮ್ಮ ಧುರೀಣರು ಯಾರೇ ಇರಲಿ, ಅವರೆಲ್ಲರೂ ಸಮಾಜವನ್ನ ಒಂದುಗೂಡಿಸುವಂತಹ ಕೆಲಸದಲ್ಲಿ ಸೇರಿ ಕೆಲಸ ಮಾಡ್ಬೇಕಲ್ಲದೆ ಈ ಧರ್ಮವನ್ನ ಇಬ್ಬಾಗ ಮಾಡುವಂತ ಕೆಲಸ ಮಾಡಬಾರದು. ಮತ್ತು ಪವಿತ್ರವಾದಂತಹ ಧರ್ಮದಲ್ಲಿ ರಾಜಕಾರಣ ಯಾವತ್ತೂ ಕೂಡ ಪ್ರವೇಶವನ್ನ ಮಾಡದೆ ಧರ್ಮದ ಪಾವಿತ್ರತೆಯನ್ನ, ಗೌರವ ಘನತೆಗಳನ್ನ ಎತ್ತಿ ಹಿಡಿಯುವಂತ ಕೆಲಸ ಮಾಡಬೇಕು. ವೀರಶೈವ ಧರ್ಮದ ಬಗ್ಗೆ ಸಮಗ್ರವಾದಂತ ಆಳವಾದಂತ ಅಧ್ಯಯನ ಬಹಳಷ್ಟು ಜನರಿಗೆ ಇರಲಾರದ ಕಾರಣ ಇಂಥ ಗೊಂದಲಗಳಿಗೆ ಕಾರಣವಾಗಿದೆ. ಅದಕ್ಕೆ ಆ ವೀರಶೈವ ಧರ್ಮದ ಇತಿಹಾಸವನ್ನ ಅವರೇನಾದರೂ ಸರಿಯಾದಂತ ರೀತಿಯಲ್ಲಿ ತಿಳಿದುಕೊಳ್ಳುವಂತ ಮನೋಪ್ರವೃತ್ತಿ ಇದ್ರೆ ಜಗದ್ಗುರು ರಂಭಾಪುರಿ ಪೀಠದಿಂದ ಒಂದು ಕಾರ್ಯಾಗಾರವನ್ನ, ಶಿಬಿರವನ್ನ ಏರ್ಪಡಿಸಿ ಅವರೆಲ್ಲರಿಗೂ ಕೂಡ ಮನವರಿಕೆಯನ್ನ ಮಾಡಿಕೊಡುವಂತ ಕೆಲಸ ಮಾಡ್ತಾ ಇದ್ದೇವೆ. ಪಂಚಪೀಠಗಳು ಒಂದ್ಮಾತು, ವೀರಶೈವ ಧರ್ಮದ ಪಂಚಪೀಠಗಳು ಪ್ರಾಚೀನ ವೀರಶೈವ ಧರ್ಮದ ವಿಚಾರಗಳ ಜೊತೆಗೆ 12ನೇ ಶತಮಾನದ ಶಿವಶರಣರ ಆದರ್ಶ ವಿಚಾರವನ್ನು ಕೂಡ ಈಗ ಶ್ರೀಗಳ ಈಗ ನಿಮ್ಮ ಮಾತಿಗೆ MB ಪಾಟೀಲ್ ಮಾತಾಡಕ್ ಬಯಸ್ತಾರೆ. MB ಪಾಟೀಲ್ ಹೇಳಿ, ನಿಮ್ಮ ಪ್ರಶ್ನೆ ಏನಿದೆ ಶ್ರೀಗಳಿಗೆ? ನಾನು ರಂಭಾಪುರಿ ಜಗದ್ಗುರುಗಳು ಅವ್ರ ಬಗ್ಗೆ ಅಪಾರವಾದಂಥದ್ದು ಗೌರವ, ಅವತ್ತು ಸನಪ ಧರ್ಮಗುರುಗಳು. ನಾನು ಒಂದು ಇದು ವಿಚಾರದಲ್ಲಿ ಹೇಳ್ತೀನಿ, ವೀರಶೈವ ರಂಭಾಪುರಿ ಗುರುಗಳು ತಂದು ಸರ್ ವೀರಶೈವ ಧರ್ಮ ಅಂತಾರೆ. ಹಾಗಿದ್ರೆ ನೀವು ಹಿಂದೂ ಧರ್ಮದಲ್ಲಿ ವೀರಶೈವ ಧರ್ಮ ಆಗಿದ್ರೆ ಹಿಂದೂ ಧರ್ಮದಲ್ಲಿ ಇವತ್ತು ಯಾಕೆ ಮುಂದುವರಿತಾ ಇದ್ದೀರಿ? ಒಂದು ಜಾತಿಯಾಗಿ ಯಾಕೆ ಮುಂದುವರಿತಾ ಇದ್ದೀರಿ? ಒಂದು ಪ್ರಮುಖ ಪ್ರಶ್ನೆ. ಒಂದು ಜಾತಿಯಾಗಿ ಯಾಕೆ ಮುಂದುವರಿತಾ ಇದ್ದೀರಿ? ಆಮೇಲೆ ತಾನು ಹೇಳ್ತಾ ಇದ್ದೀನಿ, ಬಸವಣ್ಣವರ ಸಿದ್ಧಾಂತಗಳು
ಕೆಲವೊಂದು ಆಚಾರ ವಿಚಾರಗಳನ್ನ ನಾನು ರಂಗಪ್ಪ ಗುರು ಜಗತ್ತ ಗೌರವಿಸ್ತೇನೆ, ನಾನು ಸಂಪೂರ್ಣವಾಗಿ ಗೌರವಿಸ್ತೇನೆ, ನಮ್ಮ ಧರ್ಮಗುರುಗಳವರು. ಆದರೆ ಬಸವಣ್ಣವರ ಸಿದ್ಧಾಂತಗಳು ಇವತ್ತು ಪಂಚಪೀಠಾಧ್ಯಕ್ಷರು ಇವತ್ತು ಬಹಳಷ್ಟು ವಿಚಾರಗಳನ್ನ ಬಸವಣ್ಣವರ ಏನು ಸಿದ್ಧಾಂತ ಇದೆ, ವಿಚಾರ ಇದೆ, ಸಮಾನತೆ, ಜಾತ್ಯತೀತ ಸಮಾಜ, ಮೂಢನಂಬಿಕೆಗಳು, ಆಡಂಬರ, ಈ ಯಾವುದನ್ನು ಕೂಡ ಇವತ್ತು ಸಹ ಬಸವಣ್ಣವರು ಪ್ರತಿಪಾದನೆ ಮಾಡಿಲ್ಲ. ಈಗ ವೀರಶೈವ ಧರ್ಮ ಅಂತಂದ್ರೆ ಜಗದ್ಗುರು ಕೇಳ್ತೇನೆ, ಹಾಗಾದ್ರೆ ಜಾತಿ ಅಂತ ಯಾಕೆ ಒಪ್ಕೋತಾ ಇದ್ದಾರೆ? ಯಾಕೆ ನೀವು ವೀರಶೈವ ಧರ್ಮ ವೀರಶೈವ ಧರ್ಮ ಅಂತ ಯಾಕೆ ನೀವು ಪ್ರತಿಪಾದನೆ ಮಾಡಲಿಲ್ಲ ಅಂತ ಅನ್ನೋದು ಒಂದು ಪ್ರಶ್ನೆ ಬರ್ತದೆ. ಶ್ರೀಗಳೇ ತಮ್ಮ ಉತ್ತರ ಇದಕ್ಕೆ. ವೀರಶೈವ ಧರ್ಮ ಇದು ಧರ್ಮ ಹೊರತು ಇದು ಜಾತಿ ಅಲ್ಲ ರೀ. ವೀರಶೈವ ಧರ್ಮ ಆಗಿರೋದ್ರಿಂದ ಇದರಲ್ಲಿ ಎಲ್ಲ ಒಳಜಾತಿಯವರು ಕೂಡ ಬಂದು ಸೇರ್ಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂತ ಉದಾರ ಧರ್ಮ ಇದು. ಬೇರೆ ಯಾವ ಧರ್ಮದಲ್ಲೂ ಇಂಥ ಅವಕಾಶಗಳನ್ನ ಕೊಡಲಿಲ್ಲ. ಆದ್ರೆ ವೀರಶೈವ ಧರ್ಮದಲ್ಲಿ ಇಂಥ ಆದರ್ಶ ಇರೋದ್ರಿಂದ ಎಲ್ಲರನ್ನೂ ಕೂಡ ಬರಮಾಡ್ಕೊಳ್ತೀವಿ. ಆದ್ರೆ ವೀರಶೈವ ಧರ್ಮದ ಮೂಲ ಇತಿಹಾಸ ನಾವೇನಾದ್ರೂ ತಿಳ್ಕೋಬೇಕಾದ್ರೆ ತತ್ವ ಸಿದ್ಧಾಂತಗಳನ್ನ ಮತ್ತೆ ಒಂದು ಆದರ್ಶ ಚಿಂತನೆಗಳನ್ನ 12ನೇ ಶತಮಾನದಲ್ಲಿ ಬಸವಣ್ಣವರು ಕೊಟ್ಟರು ಅನ್ನುವಂತ ಮಾತನ್ನ ಎಂ ಬಿ ಪಾಟೀಲ್ರು ಹೇಳ್ತಾರೆ ಒಂದು ಕಡೆಗೆ. ಆದ್ರೆ ಇನ್ನೊಂದು ಕಡೆಗೆ ಇಷ್ಟೆಲ್ಲ ವಿಚಾರಗಳನ್ನ ಬಸವಣ್ಣವರು ಹೇಳಲಿಕ್ಕೆ ಮೂಲ ಪ್ರೇರಕ ಶಕ್ತಿ ಯಾವುದು ಅನ್ನುವಂಥದ್ದು ಅವ್ರಿಗೆ ಬಹುಶಃ ಗೊತ್ತಿರ್ಲಿಕ್ಕಿಲ್ಲ ಅನಿಸ್ತಾ ಇದೆ. ವೀರಶೈವ ಧರ್ಮದಲ್ಲಿ 28 ಶಿವಾಗಮಗಳಿದಾವೆ. ಆ 28 ಶಿವಾಗಮಗಳಲ್ಲಿ ಒಂದು ವೀರಾಗಮ ಅನ್ನುವಂತ ಒಂದು ಆಗಮ ಇದೆ. ಆ ವೀರಾಗಮದಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಏನು ಅದ್ಭುತವಾದಂತಹ ಕಾರ್ಯಗಳನ್ನ ಮಾಡಿದ್ದಾರೆ, ಏನು ತತ್ವ ಸಿದ್ಧಾಂತಗಳನ್ನ ಕೊಟ್ಟಿದಾರಲ್ಲ, ಅದೇ ವಿಚಾರಗಳನ್ನ 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಪಾಲಿಸಿ ಅವುಗಳನ್ನ ಇನ್ನಷ್ಟು ಬೆಳೆಸುವಂತ ದೊಡ್ಡ ಕೆಲಸವನ್ನ ಅವರು ಮಾಡಿದ್ರ ಹೊರತು ಬೇರೆ ಭಾವನೆಗಳನ್ನ ಅವ್ರು ಯಾವತ್ತೂ ಕೂಡ ಉಂಟು ಮಾಡಲಿಲ್ಲ. ಈಗ ಶ್ರೀಗಳು ಅವ್ರು ಹೇಳ್ತಾರಂತ, ಎಂ ಬಿ ಪಾಟೀಲ್ ಕೇಳ್ತಾರಂತ ಒಂದು ಪ್ರಶ್ನೆ ಅಂದ್ರೆ, ಇದು ಹಿಂದೂ ಧರ್ಮದ ಭಾಗವಾಗಿ ಹಾಕಿದ್ದೀರಾ ನೀವು ಪ್ರತ್ಯೇಕ ಧರ್ಮ ಅನ್ನೋದು? ಪಾಟೀಲ್ರ ನೀವು ಕೇಳ್ಬೋದು, ಹೇಳಿ ಪಾಟೀಲ್ರ, ಕೇಳಿದೀನಿ ಪ್ರಶ್ನೆನ. ನಾನು ಪರಮ ಪೂಜ್ಯ ಶ್ರೀಗಳಿಗೆ ಕೇಳ್ತಾ ಇದ್ದೀನಿ, ನೀವು ವೀರಶೈವ ಧರ್ಮ ಅಂತ ಹೇಳಿ ಈಗಲೂ ಕೂಡ ಬೋಧನೆ ಮಾಡ್ತಾ ಇದ್ದೀರಿ, ಆದ್ರೆ ಯಾಕೆ ನೀವು ವೀರಶೈವ ಧರ್ಮ ಅಂತ ಹೇಳಿ ಇವತ್ತು ಸಹ ಹಿಂದೂ ಧರ್ಮದ ಭಾಗ ಯಾಕೆ ನೀವು ತೆಗ್ದಿರಿ? ಇವತ್ತು ಅದು ಧರ್ಮ ಆಗಿದ್ರೆ ನೀವು ಹಿಂದೂ ಧರ್ಮದಲ್ಲಿ ಭಾಗ ಯಾಕಾಗಿದ್ರಿ? ಒಂದು ಪ್ರಶ್ನೆ. ಎರಡನೇದು, ಬಸವ ತತ್ವ ಸಿದ್ಧಾಂತಗಳು ಈ ಎಲ್ಲಾ ಆಡಂಬರಗಳನ್ನ, ಈ ಅಡ್ಡಪಲ್ಲಕ್ಕಿ ಮಹೋತ್ಸವ, ಇನ್ನಿತರ ಏನೇನು ಇವತ್ತೊಂದು ಸಹ ಆಡಂಬರಗಳಿದಾವೆ, ಈ ಎಲ್ಲವನ್ನು ಬಿಟ್ಟು ಒಂದು ಸಾಮಾನ್ಯ ಇವತ್ತೊಂದು ಸಹ ಸಿದ್ಧಾಂತವನ್ನು ಕೊಟ್ಟಿರುವಂತದ್ದು. ಆದ್ರೆ ಇವತ್ತು ಪಂಚಪೀಠಗಳು ಅವರ ಒಂದು ಸಿದ್ಧಾಂತಗಳೇ ಇವತ್ತೊಂದು ಸಹ ಬೇರೆ ಆಗಿದೆ. ಆ ಆಚರಣೆಗಳು ಇವತ್ತೊಂದು ಸಹ ಪಂಚಪೀಠಗಳಿಂದ ಆಗ್ತಾ ಇಲ್ಲ. ಇದು ನಮ್ಮ ದುರ್ದೈವ ಅಂತ ನಾನು ಭಾವಿಸ್ತೇನೆ. ಸಿದ್ಧಾಂತಗಳನ್ನ ಅರಿತಾಗ ಸ್ಪಷ್ಟವಾದಂತ ನಿಲುವು ಗೊತ್ತಾಗ್ತಾ ಇದೆ. ಆದ್ರೆ ಸಿದ್ಧಾಂತಗಳ ತಿಳುವಳಿಕೆ ಇಲ್ಲದ ಕಾರಣ ಕೆಲವರು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾರೆ. ವೀರಶೈವ ಧರ್ಮ ವೇದ, ಆಗಮ, ಉಪನಿಷತ್ತುಗಳನ್ನ ಯಾವಾಗಲೂ ಮಾನ್ಯ ಮಾಡಿ ದಡಂತ ಧರ್ಮ ಇದು. ಅಖಿಲ ಭಾರತ ವೀರಶೈವ ಮಹಾಸಭೆ ಧಾರವಾಡದಲ್ಲಿ 1904ರಲ್ಲಿ ಮೊದಲ ಅಧಿವೇಶನ ನಡೆದಂತಹ ಸಂದರ್ಭದಲ್ಲಿ ಲಿಂಗೈಕ್ಯ ಹಾನಗಲ್ಲ ಕುಮಾರಸ್ವಾಮಿಗಳವರು 1ನೇ ನಿಯಮದಲ್ಲೇ ಸ್ಪಷ್ಟವಾಗಿ ಬರೆದಿದ್ದಾರೆ. ಇವತ್ತು ಅವರು ಬರೆದಂತ ನಿಯಮ ನಿಬಂಧನೆಗಳನ್ನೇ ಇವತ್ತು ನಮ್ಮ ನಾಯಕರು ಅವುಗಳನ್ನ ಗಾಳಿಗೆ ತೂರಿ ಸ್ವೇಚ್ಛಾಚಾರದಿಂದ ನಡೀತಾ ಇರುವಂತದ್ದು ಒಳ್ಳೇದಿಲ್ಲ. ಬಸವಣ್ಣನವರಿಗೆ ಒಂದು ಅಗ್ರಸ್ಥಾನ ಕಟ್ಟಬೇಕನ್ನುವಂತ ಒಂದೇ ಒಂದು ಉದ್ದೇಶ ಹೊರತು ಅದರ ಹಿಂದೆ ಈ ಧರ್ಮದ ಸಂಘಟನೆ ಆಗ್ಬೇಕು, ವೀರಶೈವ ಧರ್ಮದ ಪಂಚಪೀಠಗಳನ್ನ ವಿಶ್ವಾಸಕ್ಕೆ ಹೇಳಿ. ನೋಡಿ, ಬಸವಣ್ಣವ್ರನ್ನ ಯಾರು ಕೂಡ ಸರ್ಟಿಫಿಕೇಟ್ ಕೊಡ್ಬೇಕಾಗಿಲ್ಲ, ಬಸವಣ್ಣವ್ರನ್ನ ನಾವು ವಿಜೃಂಭಿಸಬೇಕಾಗಿಲ್ಲ. ಬಸವಣ್ಣವರು ತಮ್ಮ ಮಾಡಿದಂತ ಕಾರ್ಯದಿಂದ, ಸಿದ್ಧಾಂತಗಳಿಂದ, ಆಚಾರ ವಿಚಾರಗಳಿಂದ ಇವತ್ತೊಂದು ಸಹ ಜಗತ್ತಾದ್ಯಂತ ಇವತ್ತೊಂದು ಸಹ ಬಸವಣ್ಣವರದಾಗಿದ್ದಾರೆ. ಬಸವಣ್ಣವ್ರಿಗೆ ನಾವು ಪೂಜ್ಯ ಶ್ರೀಗಳಿಗೆ ನಾನು ಒಂದು ಮಾತಲ್ಲಿ ನಾನು ಭಿನ್ನಾಭಿಪ್ರಾಯ ಇದೆ. ಬಸವಣ್ಣವ್ರಿಗೆ ನಾವು ಅಗ್ರಸ್ಥಾನ ಕೊಡಬೇಕು ಅಂತ ಹೇಳಿ ಮಾಡುವಂಥದ್ದಲ್ಲ, ಬಸವಣ್ಣವ್ರಿಗೆ ಅಗ್ರಸ್ಥಾನ ಇಡೀ ಜಗತ್ತು ಕೊಟ್ಟಿದೆ, ನಾವು ಯಾರೂ ಕೂಡ ಕೊಡಬೇಕಾಗಿದ್ದಂಥ ಅವಶ್ಯಕತೆ ಇಲ್ಲ. ಓಕೆ ಪಾಟೀಲ್ರೆ, ಹಾಗೆ ರಂಭಾಪುರ ಶ್ರೀಗಳಿಗೆ ಕೂಡ ಧನ್ಯವಾದ. ಇಷ್ಟ ತನಕ ನಮ್ಮ ಜೊತೆ ಜಾಯ್ನ್ ಆಗಿದ್ರು. ಸಾಕಷ್ಟು ವಿಚಾರ ಚರ್ಚೆ ಮಾಡೋಣ. ಮುಂದಿನ ಹಂತದಲ್ಲಿ ಈಗಾಗಲೇ ಪೇಜಾವರ ಶ್ರೀಗಳ ಶಿಷ್ಯರಾಗಿರುವಂಥ ಪ್ರದೀಪ್ ಕುಮಾರ್ ಕಲ್ಕೂರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆ ಅವರ ಆ್ಯಂಗಲಲ್ಲಿ ಮಾತಾಡೋಣ, ಅವ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ಮತ್ತೊಂದು ಬ್ರೇಕ್.
ಧರ್ಮ ಸಮರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಪೇಜಾವರ ಶ್ರೀಗಳ ಶಿಷ್ಯರಾಗಿರುವಂತಹ ಪ್ರದೀಪ್ ಕುಮಾರ್ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಪ್ರದೀಪ್ ಕುಮಾರ್ ಅವರು ಈಗಾಗಲೇ ಒಂದು ಪೇಜಾವರ ಶ್ರೀಗಳ ನಿಲುವು ತಗೊಂಡಿದ್ದಾರೆ. ಹಿಂದೂ ಧರ್ಮದಿಂದ ಈ ಲಿಂಗಾಯತ ಧರ್ಮವನ್ನ ಬೇರ್ಪಡಿಸೋದು ಸರಿಯಲ್ಲ, ಎರಡೂ ಕೂಡ ಒಂದೇ ಅಂತ. ಮತ್ತೊಂದು ಕಡೆ MB ಪಾಟೀಲ್ ಹೇಳ್ತಾ ಇದ್ದಾರೆ, ನಾವು ನೋಡ್ಕೋತೀವಿ, ಇದು ನಮ್ಮ ಸಮಾಜದ ವಿಚಾರ, ನಾವೇ ಬಗೆಹರಿಸ್ಕೋತೀವಿ. ಈಗ ಪೇಜಾವರ ಶ್ರೀಗಳು ಬರೋದು ಬೇಡ, ಅವರು RSSನ ಸಿದ್ಧಾಂತಕ್ಕೆ ಒಳಪಟ್ಟವರು, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ರೆ ತಾವೇನು ಹೇಳ್ತೀರಿ ಇದಕ್ಕೆ? ಇವತ್ತಿನ ಎಲ್ಲ ಸಂಭಾಷಣೆಗಳನ್ನು ಕೇಳುವಾಗ ಇದು ನಮ್ಮ ಇವತ್ತೇನು ಸಂಭಾಷಣಾ ವ್ಯವಸ್ಥೆ ನಾವು ಉಳ್ಕೊಂಡಿದ್ದೇವೆ, ನಮ್ಮದು ಮಾತ್ರ ಅಭಿಪ್ರಾಯ ಅಂತ ಪ್ರಪ್ರಥಮವಾಗಿ ನನ್ನ ಭಾವನೆ. ಇದು ಜನಸಾಮಾನ್ಯರ ಭಾವನೆ ಅಲ್ಲ. ಯಾಕಂದರೆ ಪೇಜಾವರ ಶ್ರೀಗಳು ಈಗಾಗಲೇ ತಮ್ಮ ನಿಲುವನ್ನು ಹೇಳಿದ್ದಾರೆ. ಸಹಜವಾಗಿ ಒಂದು ದೊಡ್ಡದು, ಈಗ ನಮ್ಮ ಭಾರತದ ರಾಷ್ಟ್ರೀಯ ಒಂದು ವ್ಯವಸ್ಥೆ, ಭಾರತ ಅಂತ ಹೇಳುವ ದೇಶದಲ್ಲಿ ಹೇಗೆ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ ಹೀಗೆ ಬೇರೆ ಬೇರೆ ಪ್ರದೇಶಗಳು, ಅದು ಪ್ರದೇಶಗಳಲ್ಲಿ ಒಂದು ಸಣ್ಣ ತುಂಡು ಅದು ಬೇರೆ ರಾಷ್ಟ್ರಕ್ಕೆ ಹೋದಾಗ ಮನಸ್ಸಿಗೆ ಹೇಗೆ ನೋವಾಗ್ತದೋ ಅಂತ ಹೋದಂಥ ಅನುಭವ ಏನಾದರೂ ಕಲ್ಪಿಸಿದರೆ ನೋವಾಗ್ತದೋ ಅಂಥ ನೋವನ್ನು ಅವರು ತೊಡಗಿಸಿಕೊಂಡಿದ್ದಾರೆ ಅಂತ ಭಾವಿಸ್ತೇನೆ. ಯಾಕಂದರೆ ನಮ್ಮ ದೃಷ್ಟಿಯಲ್ಲಿ, ನಾನು ವೈಯಕ್ತಿಕವಾಗಿ ಹೇಳುವಂಥದ್ದಿದ್ದರೆ, ನಮ್ಮ ಇಲ್ಲೇ ಎಲ್ಲರ ಜನರ ದೃಷ್ಟಿಯಲ್ಲಿ ನಮಗೆ ಪೂಜ್ಯ ಪೇಜಾವರ ಶ್ರೀಗಳು ಎಷ್ಟು ಅವರು ಶುದ್ಧ ವ್ಯವಸ್ಥೆಗಳಿಂದ ನಾವು ಗೌರವದಿಂದ ಕಾಣ್ತೇವೋ, ಅದೇ ರೀತಿ ಜೈನ ಧರ್ಮದ ಎಲ್ಲ ಸ್ವಾಮಿಗಳನ್ನು ಗೌರವದಿಂದ ನೋಡ್ತೇವೆ, ಬೌದ್ಧ ಧರ್ಮದ ಎಲ್ಲ ಸ್ವಾಮಿಗಳನ್ನು ಬಹಳ ಗೌರವದಿಂದ ನೋಡ್ತೇವೆ. ಅದೇ ರೀತಿ ಈಗಾಗಲೇ ಮಾತೆ ಮಹಾದೇವಿಯವರಾಗಲಿ ಅಥವಾ ನಮ್ಮ ಸುತ್ತೂರು ಶ್ರೀಗಳಾಗಲಿ, ರಂಭಾಪುರಿ ಶ್ರೀಗಳಾಗಲಿ, ಬೇಲಿ ಮಠಾಧೀಶರಾಗಲಿ, ನಮ್ಮ ದೃಷ್ಟಿಯಿಂದ ಎಲ್ಲರೂ ಒಂದೇ, ಎಲ್ಲರೂ ಪೂಜನೀಯರೇ. ಬಹುಶಃ ಬಸವೇಶ್ವರರ ತತ್ವ ಅಂತ ಹೇಳಿದರೆ ಮನುಕುಲಕ್ಕೆ ಅದೊಂದು ದೊಡ್ಡದಾದಂಥ, ನಮಗೆ ದೊಡ್ಡ ವರದಾನ, ದೊಡ್ಡದಾದಂಥ ದಾರಿದೀಪ ಅಂತ ಹೇಳಿದರೆ ತಪ್ಪಾಗಲಾರದು. ವೇದದಲ್ಲಿರುವಂಥ ಎಲ್ಲ ಸಾತ್ವಿಕ ಶಕ್ತಿಗಳನ್ನು ಸುಲಭವಾಗಿ ಜನಸಾಮಾನ್ಯರು ಜೀವನ ಧರ್ಮದಲ್ಲಿ ಉಪಯೋಗಿಸುವ ರೀತಿಯಲ್ಲಿ ಅವರು ನಮಗೆ ಬೋಧಿಸಿದಂಥ ಮಹಾನ್ ಪರಮಶ್ರೇಷ್ಠರವರು. ಈ ಸಂದರ್ಭದಲ್ಲಿ ನಾವು ಯುವಜನಾಂಗದ ಕಡೆಗೆ ನೋಡಬೇಕು. ಇವತ್ತು ಯುವಜನಾಂಗ ಇವತ್ತಿನ ಆಧುನಿಕ ವಿದ್ಯಾ ವ್ಯವಸ್ಥೆಯಲ್ಲಿ ಪಾಶ್ಚಿಮಾತ್ಯ ಜೀವನ ವ್ಯವಸ್ಥೆಗೆ ದೊಡ್ಡ ಸಂಖ್ಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವ ವ್ಯವಸ್ಥೆಯಲ್ಲಿರುವಾಗ ಇಂಥ ಒಂದು ಕ್ಷುಲ್ಲಕ ರೀತಿಯಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳೋ ಬದಲು ನಾವೆಲ್ಲರೂ ಒಂದೇ ಜಾತಿ ಒಂದೇ ಧರ್ಮ, ಆದರೆ ನಮ್ಮ ತನದಿಂದ ನಮ್ಮ ಹಿಂದಿನಿಂದ ಬಂದಂಥ ಜೀವನ ಧರ್ಮದಲ್ಲಿ ಬದುಕುವರೆ ನಾವು ಅದರಲ್ಲಿ ಬದ್ಧರಾಗಿದ್ದುಕೊಂಡು ಒಂದೇ ಧರ್ಮದ, ಬಹುಶಃ ಹೊರಟ್ಟಿಯವರು ಹೇಳಿದರು, ಪ್ರತ್ಯೇಕವಾದಂಥ ಸರ್ಕಾರಿ ಸವಲತ್ತುಗಳ ದೃಷ್ಟಿಯಿಂದ ಗೌರವಾನ್ವಿತರವರು ಹೇಳಿದರು, ಅದಕ್ಕೆ ನನ್ನದು ಮಾನ್ಯತೆ ಇದೆ ಅಂತ. ಸವಲತ್ತುಗಳನ್ನು ನಾವು ಯಾರ್ಯಾರಿಗೆ ಅರ್ಹತೆ ಇದೆಯೋ ಸರ್ಕಾರ ಯಾಕೆ ಕೊಡಬಾರದು? ಅದಕ್ಕೆ ಪ್ರತ್ಯೇಕ ಧರ್ಮದ ಅವಶ್ಯಕತೆ ಇದೆಯಾ? ಖಂಡಿತವಾಗಿ ಯಾವ್ಯಾವ ವ್ಯಕ್ತಿಗಳಿಗೆ ಸವಲತ್ತುಗಳ ಅವಶ್ಯಕತೆ ಖಂಡಿತವಾಗಿ ನಾನು ಸವಲತ್ತು ಕೊಡೋದಕ್ಕೆ ನಮ್ದೇನು ಆಕ್ಷೇಪ ಇಲ್ಲ. ಮಾತಾಡ್ತೀನಿ. ಈಗ ಹೊರಟ್ಟಿಯವರಿಗೆ ಸವಲತ್ತಿಗೋಸ್ಕರ ಧರ್ಮ ಒಡೆಯೋದು ಎಷ್ಟು ಸರಿನೋ ಒಂದು ಪ್ರಶ್ನೆ. ಅದ್ರ ಜೊತೆಗೆ ಈಗ 5 ಜನ ಸಚಿವರು ಧರ್ಮ ಜಾಗೃತಿಗೋಸ್ಕರ ರಾಜ್ಯ ಪ್ರವಾಸ ಮಾಡ್ತೀವಿ ಅಂತಾರೆ. ಒಬ್ಬ ಸಚಿವರಾಗಿದ್ಕೊಂಡು ಧರ್ಮ ಜಾಗೃತಿಗೋಸ್ಕರ ಪ್ರವಾಸ ಮಾಡೋದು ಎಷ್ಟು ಸರಿ? ಇದು ಧರ್ಮದಲ್ಲಿ ರಾಜಕೀಯ ಬರೆಸ್ತಾ ಇರೋದಲ್ವಾ ಇದು? ನಾನೇನು ಹೇಳ್ತೀನಿ, ಬದುಕಿನ ಹಕ್ಕು ಮುಖ್ಯ ಅನ್ನೋ ಮಾತನ್ನು ಹೇಳಿ ನಾನು ಇವತ್ತು. ಬದುಕಿನ ಹಕ್ಕು ಮುಖ್ಯ, ಅದಕ್ಕೆ ಧರ್ಮ ಹೊಡಿಬಾರ್ದು. ಈಗ ವೀರಶೈವ ಧರ್ಮ, ಲಿಂಗಾಯತ ಧರ್ಮ ಅಂತ ಇಲ್ಲ. ಲಿಂಗಾಯತರು ಏನಂದ್ರೆ ಮೊದಲಿನಿಂದ ಬಂದಂಥ ಬಸವಣ್ಣನವ್ರ ಕಾಲದಿಂದ ಬಂದದ್ದು, ನಮ್ಗೆ ಓದಿದಂಗೆ ಬಸವಣ್ಣನವರು ಅಲ್ಲಿಂದ ವೀರಶೈವ ಇದನ್ನು ಸಂಪ್ರದಾಯ ಬಿಟ್ಟು ಬಂದ ಲಿಂಗಾಯತರು ಅನ್ನುವಂಥ ಇದಕ್ಕೆ ಬಂದದ್ದು. ಯಾಕಂದ್ರೆ ಅವರು ಅಲ್ಲಿದ್ದವ್ರು ಮೊದಲ ಬಿಟ್ಟು ಬಂದರು, ಅದು ಇತಿಹಾಸಕ್ಕೆ ಅದಕ್ಕೆ ಹೋಗೋದಿಲ್ಲ. ನಾವೊಂದು ಪ್ರಶ್ನೆ ಕೇಳ್ತೀನಿ ಇಲ್ಲಿ, ಎರಡನೇ ಹೇಳ್ತೀನಿ ನಿಮಗೆ. ಈ ಎಲ್ಲ ಸ್ವಾಮಿಗಳಿದಾರಲ್ಲ, ಎಲ್ಲ ಸ್ವಾಮಿಗಳು, ಇವರೇನು ಪಂಚಪೀಠ ಸ್ವಾಮಿಗಳು, ಇನ್ನು ಉಳಿದ ಸ್ವಾಮಿಗಳು, ಎಲ್ಲ ಸ್ವಾಮಿಗಳಿದಲ್ಲ, ಈ ಎಲ್ಲ ಸ್ವಾಮಿಗಳು ಯಾಕೆ ಕೂತ್ಕೊಂಡು ಇದನ್ನು ಬಗೆಹರಿಸಬಾರ್ದು? ಇವರು ಇದನ್ನೇನಂದ್ರೆ ನಾವು ರಾಜಕಾರಣಿಗಳು ಮಾತಾಡ್ದಂಗೆ ಯಾಕೆ ಮಾತಾಡ್ತಾರೆ ಸ್ವಾಮಿಗಳು? ಎಲ್ಲ ಸ್ವಾಮಿಗಳು ಒಬ್ಬರನ್ನ ಇವತ್ತು ಏನು ಹೇಳ್ತಾರೆ, ಒಂದು ಸ್ಟೇಟ್ಮೆಂಟ್ ಒಬ್ಬರು ಕೊಡ್ತಾರೆ, ಇನ್ನೊಂದು ಒಬ್ಬರು ಕೊಡ್ತಾರೆ. ಯಾಕೆ ಈ ಸಮಾಜದಲ್ಲಿ ಇದ್ದಂಗೆ ಆಯಿತು ವೀರಶೈವ ಲಿಂಗಾಯತ ಅಂತ. ಈ ವೀರಶೈವ ಲಿಂಗಾಯತ ಯಾಕಂತಾರೆ? ವೀರಶೈವರ ಅಂಡಲಿ ಲಿಂಗಾಯತರ ಅಂಡಲಿ ಎರಡರ ಒಂದು ಅಂಡಲಿ ಅವರು, ನನ್ನ ತಕರಲ್ಲ. ಹೀಗಾಗಿ ಇದು ಸರಿಯಾದಲ್ಲ. ಎಲ್ಲ ಸ್ವಾಮಿಗಳು ಇಲ್ಲಿವರೆಗೆ ಇದನ್ನೇನಾದ್ರು ಬೆಳೆಸ್ಕೊಂಡು ಬಂದದ್ದ ದೊಡ್ಡ ತಪ್ಪಿದ್ದು ಸ್ವಾಮಿಗಳಿದು. ಈಗ ರಾಜ್ಯ ಪ್ರವಾಸದ ವಿಚಾರ ಒಂದು ಅದನ್ನು ಸರಿ ಮಾಡಬೇಕು ಅನ್ನೋದು ಒಂದು. ಎರಡನೇದು, ಇವಾಗ ಸರ್ಕಾರದಲ್ಲಿರೋರು ಏನು ಮಂತ್ರಿಗಳು 5 ಮಂದಿ ಮಾಡಿದ್ರು, ಈಗೇನು ಹೊಣ್ತಲ್ಲಿ ಸರಿಯಲ್ಲ. ಅವರು ಇದನ್ನೇನಾದ್ರು ರಾಜಕೀಯೇತರವಾಗಿ ಮಾಡಬೇಕು. ಅವ್ರಿಗೆ ನಮ್ಮನ್ನೆಲ್ಲ ಕರ್ಕೊಳ್ಳಿ, ಅವರು ಲಿಂಗಾಯತರದ ಸಮಾನ ಮನಸ್ಕರು ಕೂಡಿ ಒಂದು ಮಾಡಬೇಕಂದ್ರೆ ಪಕ್ಷಾತೀತವಾಗಿ ಮಾಡಬೇಕು. ಹೀಗಾಗಿ ಇವತ್ತು ಮಾಡುವಂಥದ್ದು ಎಲ್ಲ ರಾಜಕೀಯ ಕಾಣುವಂಥ ಜನರಲ್ಲಿ ಬರಬಾರ್ದು. ನಾನು ಸ್ಪಷ್ಟವಾಗಿ ನಾನು ರಾಜಕೀಯ ಬಗ್ಗೆ ಮಾತಾಡೋದಿಲ್ಲ. ಈಗ ನೀವು ಯಡಿಯೂರಪ್ಪರ ಇದ್ರು, ನಾವು ಏನು ವೀರಶೈವರು ಲಿಂಗಾಯತ ಎರಡು ಒಂದಂದ್ರೆ ನೀವು ಯಾರು ಹಂಗಾರ? ನನಗೆ ಕನ್ಫ್ಯೂಸ್. ಹಂಗಾರ ವೀರಶೈವ ಒಂದಾಣಿ, ಅಖಿಲ ಭಾರತ ವೀರಶೈವ ಸಮಾಜ ಅಂತ ಬಂದಣ್ಲಿ. ಲಿಂಗಾಯತ ಯಾಕಂತಾರೆ ಹಂಗಾರ? ಎರಡೂ ಕಡೆ. ಈಗ ಶಾಮನೂರು ಶಿವಶಂಕರ್ ಪ್ರಧಾನ ಅವ್ರು ಏನಂತ ಹೇಳಿ ಅವ್ರ ಮಗ ಇವತ್ತು ಇವ್ರು ಕೂಡ ಹೊಂಟಾರ ಲಿಂಗಾಯತ ಅಂತ, ಅವರು ವೀರಶೈವ ಅಂತಾರೆ. ಯಾರನ್ನ ಹಿಡಿದು ನಾವು ಇದ್ರಾಗ?
ಅದಕ್ಕೆ ರಾಜಕಾರಣ ಮಾಡೋದು ಬೇಡ. ನಾನು ಹೇಳ್ತೀನಿ, ಸಮಾಜದಲ್ಲಿರುವಂಥ ಎಲ್ಲ ಜನರಿಗೆ ಒಳ್ಳೆಯದಾಗುವಂಥ ಕೆಲಸವನ್ನು ಯಾರು ಮಾಡ್ತಾರೆ ಅವರೆಲ್ಲ ಕೂಡ ಒಂದು ಮಾಡಲಿ ಅನ್ನೋದು ನಾನು ಸ್ಪಷ್ಟವಾದಂಥ ಅಭಿಪ್ರಾಯ. ರೈಟ್. ಮಾತೆ ಮಹದೇವರೇ, ಈಗ ಪೇಜಾವರ ಶ್ರೀಗಳು ಮಾತಾಡ್ತಾ ಇದ್ರು ಈಗಾಗಲೇ ಎಲ್ಲವೂ ಕೂಡ ಒಂದೇ ಧರ್ಮ ಅಂತ. ಹೀಗಾಗಿ ಅವ್ರು ಹೇಳ್ತಾ ಇರುವಂಥದ್ದು ಎಲ್ಲವೂ ಕೂಡ ಒಂದೇ ವಿಧದಿಂದ, ಅಂದ್ರೆ ಹಿಂದೂ ಧರ್ಮದ ಮೂಲದಿಂದ ಎಲ್ಲವೂ ಕೂಡ ಬೇರೆ ಬೇರೆ ರೀತಿ ಆಗಿರುವಂಥದ್ದು, ಆರಾಧನಾ ಪದ್ಧತಿ ಬೇರೆ ಇದೆ. ಈಗ ನೀವು ಹಾಕಿರುವಂಥ ಕಾವಿ ಬಟ್ಟೆ ಯಾವುದಕ್ಕೆ ಸೇರುವಂಥದ್ದು, ವಿಭೂತಿ ಯಾವುದಕ್ಕೆ ಸೇರುವಂಥದ್ದು ಇರ್ಬೋದು, ಲಿಂಗಧಾರಣೆ ಯಾವುದಕ್ಕೆ ಇರ್ಬೋದು, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಏನು ಹೇಳ್ತೀರಿ? ಎಲ್ಲವೂ ಒಂದೇ ಅನ್ನೋದ್ರ ಬಗ್ಗೆ. ಈಗ ತಾಯಿಯ ಗರ್ಭದಿಂದಲೇ ಮಗು ಹೊರಗೆ ಬರೋದು, ಆದರೆ ಮಗುವಿಗೆ ಸ್ವತಂತ್ರವಾದಂಥ ಅಸ್ತಿತ್ವ ಸಿಗುತ್ತೆ. ಹಾಗೆ ಹಿಂದೂ ಸಮಾಜದ ಗರ್ಭದಿಂದಲೇ ಬೌದ್ಧ, ಜೈನ, ಸಿಖ್ ಎಲ್ಲ ಧರ್ಮಗಳು ಕೂಡ ಹೊರಬಂದಿರೋದು. ಯಾಕಂದರೆ ಹಿಂದೂ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಅಸ್ಪೃಶ್ಯ ಅನ್ನುವಂಥ ವರ್ಣಭೇದ, ಬಹುದೇವತೋಪಾಸನೆ, ಮೂಢನಂಬಿಕೆ, ಜಾತಕ ಮುಂತಾದಂಥ ಎಲ್ಲ ಮೂಢಾಚಾರಗಳು, ಆಮೇಲೆ ಪ್ರಾಣಿ ಪೂಜೆ, ನಾಗಪೂಜೆ ಮುಂತಾದಂಥ ಮೌಢ್ಯಗಳು, ಹೀಗೆ ಎಲ್ಲವೂ ತುಂಬಿದ್ರೆ ಹೆಣ್ಣು ಮಕ್ಕಳಿಗೆ ಸಮಾನತೆ ಇಲ್ಲದೆ ಇರೋದು. ಈ ಎಲ್ಲ ಕಾರಣಗಳಿಗಾಗಿ ಬಸವಣ್ಣನವರು ಸ್ವತಂತ್ರ ಧರ್ಮವನ್ನ ಸ್ಥಾಪನೆ ಮಾಡಿದ್ದಾರೆ. ಅದಕ್ಕಾಗಿ ಈ ಸ್ವತಂತ್ರ ಧರ್ಮ ಇದಕ್ಕೆ ಮಾನ್ಯತೆ ಎಂದೋ ಸಿಗಬೇಕಾಗಿತ್ತು. ಅದಕ್ಕೆ ಇವಾಗ ಸಿಗಬೇಕದಕ್ಕೆ ನಮ್ಮ ಭಾರತ ಸರ್ಕಾರ ಅದನ್ನ ಮನ್ನಿಸಬೇಕು ಅನ್ನುವಂಥದ್ದು. ಇದಕ್ಕೆ ಕೊನೆಯದಾಗಿ ತಾವು ರಿಯಾಕ್ಷನ್ ಏನು ಕೊಡ್ತೀರಿ? ನೋಡಿ, ಕೊನೆಯದಾಗಿ ನಾನು ಹೇಳ್ತೇನೆ, ಹೊರಟ್ಟಿಯವರು ಹಿರಿಯರು, ನಮ್ಮ ಸಹೋದರರು, ನಮ್ಮ ಹಿರಿಯಣ್ಣ ಇದ್ದ ಹಾಗೆ, ಅದು ಈ ಲಿಂಗಾಯತ ಧರ್ಮ ನಾವು ಸವಲತ್ತಿಗಾಗಿ ಕೇಳುವಂಥದ್ದಲ್ಲ. 12ನೇ ಶತಮಾನ 13ನೇ ಶತಮಾನ 800 ವರ್ಷದ ಹಿಂದೆ ಇದು ಧರ್ಮ ಆಗಿ ಸ್ಥಾಪನೆ ಆಗಬೇಕಾಗಿತ್ತು. ದುರ್ದೈವಶಾತ್ ಇವತ್ತು ದಿವಸ ಇದು ಆಗಿಲ್ಲ. ತಡವಾದ್ರೂ ಕೂಡ ಹೀಗೆ ಆಗ್ಬೇಕು ಅನ್ನೋದು. ಎರಡನೇದಾಗಿ ಪೇಜಾವರಿ ಸ್ವಾಮೀಜಿಯವರು ಧರ್ಮಗುರುಗಳು, ಅವ್ರನ್ನ ಗೌರವಿಸ್ತೇನೆ. ಆದ್ರೆ ಅವ್ರ ಸಿದ್ಧಾಂತ ಏನಿದೆ, ನಾನು ಹೇಳಿದೆ ಇವತ್ತು ದಿವಸ ಮನೆ ಸ್ನಾನ ಅನಿಷ್ಟ ಪದ್ಧತಿ, ಅತ್ಯಂತ ಅನಿಷ್ಟ ಪದ್ಧತಿ. ಆ ಪದ್ಧತಿಯನ್ನ ಅವರು ನಮಗೆ ಬೋಧನೆ ಮಾಡಲಿಕ್ಕೆ ಲಿಂಗಾಯತದ ಒಂದು ಭವ್ಯವಾದಂತ ಒಂದು ಏನು ಇತಿಹಾಸ ಇದೆ ಬಸವ ಲಿಂಗಾಯತ ಧರ್ಮಕ್ಕೆ, ಅಂತ ಅನಿಷ್ಟ ಪದ್ಧತಿಯನ್ನ ಪಾಲನೆ ಮಾಡುವಂತವ್ರು ಇವತ್ತು ನಮಗೆ ಬೋಧನೆ ಮಾಡಕ್ಕಿದ್ರೆ ಅದನ್ನ ನಾವು ಅದನ್ನ ಆಕ್ಸೆಪ್ಟ್ ಮಾಡುವಂತ ಪ್ರಶ್ನೆ. ಓಕೆ, ಧನ್ಯವಾದ ಎಲ್ರಿಗೂ ಕೂಡ. ಹೊರಟ್ಟಿಯವರೇ, ತಮಗೂ ಕೂಡ ಧನ್ಯವಾದ, ಎಲ್ರಿಗೂ ಕೂಡ ಧನ್ಯವಾದ. ಇದೇ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.